ದೇವರೇ ನಾನು ಹೋಗ್ತಾ ನನಗೆ ಹೊಟ್ಟೆ ಹಸಿತ್ತೆ ಅಂತ ಇವ್ರು ಕೇಳಿದ್ರ, ಅಥವಾ ಇವ್ರಿಗೆ ಹೊಟ್ಟೆ ಹಸಿತ್ತೆ ಅಂತ ದೇವ್ರು ಯೋಚನೆ ಮಾಡಿದ್ರ? ಸೊ ಸ್ಪಿರಿಚುವಲ್ ಥಿಂಗ್ಸ್ ಮಾತ್ರ ದೇವ್ರು ಸಂಧಿಸೋಲ್ಲ, ನಿನ್ನ ಶಾರೀರಿಕವಾದಂಥ ಅಗತ್ಯಗಳ ಬಗ್ಗೆನೂ ದೇವರು ಚಿಂತಿಸ್ತಾ ಇದ್ದಾರೆ. ಸೊ ಡೋಂಟ್ ವರಿ ಅಬೌಟ್ ಟುಮಾರೋ. ನೋಡಿ, ಯೇಸು ಸ್ವಾಮಿ ಆ ಸ್ತ್ರೀ ಹತ್ರ ಹೇಳ್ತಾರೆ, ನಾನು ನಿನಗೇನು ಕೊಡ್ತೀನಿ? ಜೀವಕರವಾದ ನೀರು ಕೊಡ್ತೀನಿ. ಇವಾಗ ಇವಳು ರಕ್ಷಣೆ ಹೊಂದಿದ್ಲ? ಇಲ್ಲ. ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ಲ? ಇಲ್ಲ. ಬ್ಯಾಪ್ಟಿಸಮ್ ತೊಗೊಂಡಿದ್ಲ? ಇಲ್ಲ. ಇವಾಗ ಯೇಸು ಸ್ವಾಮಿ ಜೀವಕರವಾದ ನೀರು ಕೊಡ್ತೀನಿ ಅಂದಾಗ ಇವಳು ಹೆಂಗಿದ್ಲು? ಸ್ಟಿಲ್ ಶಿ ವಾಸ್ ಎ ಸಿನ್ನರ್. ಪಾಪಿ ಲಿಸ್ಟಲ್ಲಿ ಇದ್ದಾಗಲೇ ದೇವ್ರು ಹೇಳಿದ್ರು, ನಾನು ನಿನಗೆ ಜೀವಕರವಾದ ನೀರು ಕೊಡ್ತೀನಿ ಅಂತ. ದಿಸ್ ಈಸ್ ಅವರ್ ಗಾಡ್. ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆಮೆನ್. ಒಂದಿನ ಒಂದು ಸೇವಕರು ದೇವ್ರ ಹತ್ರ ಕೇಳಿದ್ರಂತೆ, ದೇವರೇ, ಈ ವರ್ಷ ಚೆನ್ನಾಗಿರುತ್ತೆ, ಈ ವರ್ಷ ಹಿಂಗೆ ನಡೆಯುತ್ತೆ ಹಂಗೆ ನಡೆಯುತ್ತೆ ಅಂತೆಲ್ಲ ಪ್ರವಾದನೆ ಹೇಳಿದೆ. ಆದರೆ ಈ ವರ್ಷ ಎಲ್ಲೆಲ್ಲೋ ಆಕ್ಸಿಡೆಂಟ್ಗಳಾಯಿತು, ಎಷ್ಟೋ ಜನ ಸತ್ತೋದ್ರು, ಎಷ್ಟೋ ಜನ ತೀರೋದ್ರು, ಆಕ್ಸಿಡೆಂಟ್ ಆಗೋಯ್ತು, ಅಲ್ಲಿ ಯುದ್ಧಗಳು ನಡೀತೈತೆ. ಏನು ದೇವ್ರೆ, ನೀವು ಹೇಳಿದ್ದಕ್ಕೂ ಇವಾಗ ನಡೀತಾ ಇರೋದಕ್ಕೂ ಎಲ್ಲ ಉಲ್ಟಾ ಪಲ್ಟಾ ಇದೆಯಲ್ಲ ಅಂತ ದೇವ್ರು ಕೇಳಿದ್ದಕ್ಕೆ ದೇವ್ರು ಹೇಳಿದ್ರಂತೆ, ನಾನು ನಿನಗೇನು ಹೇಳಿದೆ? ಆಶೀರ್ವಾದವಾಗಿರ್ತೀನಿ. ಇವಾಗ ನೀನು ಹೆಂಗಿದ್ಯಾ ಅಂತ ಕೇಳಿದ್ರೆ, ನಾನು ಚೆನ್ನಾಗಿದ್ದೀನಿ ಅಷ್ಟೇ. ಇವತ್ತು ಲೋಕದಲ್ಲಿ ಏನು ನಡೀತೈತೆ, ಏನೇನಾಯಿತು ಅನ್ನೋ ಕ್ವಶನ್ ಅಲ್ಲ. ನೀವು ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬ ಚೆನ್ನಾಗೈತಾ? ನೀವು ಊಟ ಮಾಡ್ತಾಯಿದ್ದೀರಾ? ಆರೋಗ್ಯವಾಗಿದ್ದೀರಾ? ಅದನ್ನೇ ನೋಡ್ಕೊಳ್ಳಿ. ಮತ್ತು ಪಾಸ್ಟರ್, ಲೋಕದಲ್ಲಿ ಇರೋ ಜನರಲ್ಲ, ಅವರೆಲ್ಲ ನಂಬಿಕೆ ಇಡ್ತಾರೆ, ಆಮೇಲೆಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ನೋಡಿ, ಸತ್ಯವೇದ ಹೇಳುತ್ತೆ, ಲೋಕವೆಲ್ಲ ಕತ್ತಲೇ ಇರುತ್ತಂತೆ. ಯೆಶಾಯನ ಬರೆದ ಪುಸ್ತಕ 60ನೇ ಅಧ್ಯಾಯ 2ನೇ ವಾಕ್ಯ ಈ ರೀತಿ ಹೇಳುತ್ತೆ. ದ ಬುಕ್ ಆಫ್ ಐಸಾಯ ಚಾಪ್ಟರ್ 60 verse 2. ಓಕೆ, ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ, ಕಾರ್ಗತ್ತಲು ಎಲ್ಲ ಕಡೆ ಇದೆ, ನನ್ನ ಮೇಲಾದರೂ ಆತನ ತೇಜಸ್ಸು ಕಾಣಿಸಿಕೊಳ್ಳುವುದು. ನೋಡಿ, ಇವತ್ತು ದೇವ್ರ ಬಗ್ಗೆ ಜನರಿಗೆ ಅನೇಕ ವಿಧವಾದಂಥ ಅಭಿಪ್ರಾಯಗಳು. ಒಬ್ಬೊಬ್ಬರು ಒಂದೊಂಥರ ದೇವ್ರ ಬಗ್ಗೆ ಹೇಳ್ತಾರೆ, ಆತನೇ ಹೊಡೆಯೋದು, ಆತನೇ ಎಲ್ಲ ಮಾಡೋದು, ದೇವರು ಎಷ್ಟು ಒಳ್ಳೆಯವರು ಅಂತ ಇವತ್ತು ಹೇಳ್ಕೊಡೋದಕ್ಕೆ ಪ್ರೀಚರ್ಸ್ ಇಲ್ಲ. ಆಮೇನ್. ಎಲ್ಲೋ ಕೆಲವರು ಜನ ಇದ್ದಾರೆ. ನೋಡಿ, ದೇವ್ರು ಯಾವ ರೀತಿ ಯೋಚನೆ ಮಾಡೋರು ಅಂದರೆ, ಬನ್ನಿ ವಾಕ್ಯ ಓದೋಣ. ಮತ್ತಾಯನಿಗೆ ಬರೆದ ಪುಸ್ತಕ 15ನೇ ಅಧ್ಯಾಯ 32ನೇ ವಾಕ್ಯ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 15 verse 32. ನೋಡಿ, ಫಸ್ಟ್ ಒಂದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ದೇವರು, ಓಕೆ, ಪ್ರಸಂಗ ಕೇಳಿದ್ರಾ? ಅಲ್ಲೆಲ್ಲೂಯಾ, ಆಮೇನ್, ಅನ್ಯ ಭಾಷೆ ಮಾತಾಡಿದ್ರಾ ಅಂತ ಆಧ್ಯಾತ್ಮಿಕ ಜೀವಿತದ ಅಗತ್ಯಗಳನ್ನು ಮಾತ್ರ ಸಂಧಿಸ್ದೆ. ಇವರು ಊಟಕ್ಕೆ ಏನು ಮಾಡ್ತಾರೆ ಅಂತ ನಮ್ಮ ಶಾರೀರಿಕವಾದ ಅಗತ್ಯಗಳನ್ನು ಸಹ ಯೋಚನೆ ಮಾಡುವಂಥ ದೇವರು. ದೇವರೇ, ನಾನು ಹೋಗ್ತಾ ನನಗೆ ಹೊಟ್ಟೆ ಹಸಿತ್ತೆ ಅಂತ ಇವ್ರು ಕೇಳಿದ್ರ, ಅಥವಾ ಇವ್ರಿಗೆ ಹೊಟ್ಟೆ ಹಸಿತ್ತೆ ಅಂತ ದೇವ್ರು ಯೋಚನೆ ಮಾಡಿದ್ರ? ಸೊ ಸ್ಪಿರಿಚುವಲ್ ಥಿಂಗ್ಸ್ ಮಾತ್ರ ದೇವ್ರು ಸಂಧಿಸೋಲ್ಲ, ನಿನ್ನ ಶಾರೀರಿಕವಾದಂಥ ಅಗತ್ಯಗಳ ಬಗ್ಗೆನೂ ದೇವರು ಚಿಂತಿಸ್ತಾ ಇದ್ದಾರೆ. ಸೊ ಡೋಂಟ್ ವರಿ ಅಬೌಟ್ ಟುಮಾರೋ. ಇವತ್ತು ನೋಡಿ, ನಾಳೆ ಏನು ತಿನ್ನಬೇಕು, ನಾಳೆ ಏನು ಊಟ ಮಾಡಬೇಕು, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು, ಬೇರೆ ದೇವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಂತ ಅನೇಕರು ಹೇಳ್ತಾರೆ. ನೋಡಿ, ಅದರ ಅರ್ಥ ಹಂಗಲ್ಲ. ನಾಳೆ ಏನು ತಿನ್ನಬೇಕು, ಏನು ಓದ್ಕೊಬೇಕು, ಏನು ಕುಡಿಬೇಕು ಅಂತ ಯೋಚನೆ ಮಾಡಬೇಡ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ನೋಡ್ಕೊಳ್ತೀನಿ ಅಂತ ಅರ್ಥ ಹೊರತು ಇದ್ರ ಬಗ್ಗೆ ಎಲ್ಲ ಮುಖ್ಯ ಅಲ್ಲ. ಇವತ್ತು ನಾವು ಏನು ಪ್ರಸಂಗ ಮಾಡಿಬಿಟ್ವಿ ಅಂದರೆ, ಇದೆಲ್ಲ ಮನುಷ್ಯನ ಮುಖ್ಯ ಅಲ್ಲ. ಏನು ತಿನ್ನಬೇಕು, ಏನು ಕಲರ್ ಬಟ್ಟೆ ಹಾಕ್ಬೇಕು, ಇದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ, ಬೇರೆ ದೇವ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಈ ರೀತಿ ವೈರಾಗ್ಯವಾಗಿ ಪ್ರಸಂಗಗಳನ್ನು ಮಾಡೋದನ್ನು ಕೇಳಿದ್ದೀವಿ. ಆದರೆ ದೇವರು ಆ ರೀತಿ ಅಲ್ಲ. ಇವ್ರೇನು ಊಟ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿಲ್ಲ, ಆದರೆ ಅವರು ಏನು ಊಟ ಮಾಡಬೇಕು ಅಂತ ದೇವರು ಯೋಚನೆ ಮಾಡಿದ್ರಂತೆ. ಒಂದು. ಎರಡನೇದು, ಅದೇ ವಾಕ್ಯದಲ್ಲಿ ಕಡೆ ಲೈನ್ ಸ್ಟೇಟ್ಮೆಂಟ್ ಓದ್ಮ. ಅವರನ್ನು ಉಪವಾಸವಾಗಿ ಕಳುಹಿಸಿ ಬಿಡುವುದಕ್ಕೆ ನನಗೆ ಮನಸ್ಸಿಲ್ಲ. ದಾರಿಯಲ್ಲಿ ಬಳಲಿ ಹೋದಾರು, ದಾರಿಯಲ್ಲಿ ಬಳಲಿ ಹೋಗ್ತಾರೆ ಅಂತ ಯೋಚನೆ ಯಾರಿಗಿತ್ತು ಗೊತ್ತಾ? ದೇವ್ರಿಗಿತ್ತು. ದಾರಿಯಲ್ಲಿ ಇವ್ರಿಗೇನಾದರೂ ತಲೆ ಸುತ್ತು ಬಂದುಬಿಟ್ರೆ, ದಾರಿಯಲ್ಲಿ ಏನಾದರೂ ವೀಕ್ ಆಗಿಬಿಟ್ರೆ, ದಾರಿಯಲ್ಲಿ ಏನಾದರೂ ಆಗಿಬಿಟ್ರೆ ಅಂತ ದಾರಿಯಲ್ಲಿ ಹೋಗೋರ ಬಗ್ಗೆ, ದಾರಿಯಲ್ಲಿ ನಡ್ಕೊಂಡು ಹೋಗೋರ ಬಗ್ಗೆ ಯಾರು ಯೋಚನೆ ಮಾಡಿದ್ದು? ನೀನು ನಡಿಬೇಕಾದ್ರೆ ನೀನು ಸುಸ್ತಾಗಬಾರ್ದು ಅಂತ ಯೋಚನೆ ಮಾಡೋದು ದೇವರು. ನಾಳೆ ಏನು ತಿನ್ನಬೇಕು ಅಂತ ಯೋಚನೆ ಮಾಡೋದು ದೇವರು. ನಿನಗೇನು ಅಗತ್ಯ ಇದೆ ಅಂತ ಯೋಚನೆ ಮಾಡೋದು ದೇವರು, ನಮ್ಮ ದೇವರು. ಪ್ರೈಸ್ ದಿ ಲಾರ್ಡ್. ಸೊ ಇದರಲ್ಲಿ ನಾವು ಒಂದನ್ನು ನೋಡ್ಬೋದು. ಇವತ್ತೇ ಇನ್ನೊಂದು ಹೇಳ್ತೀನಿ ನೋಡಿ. ಇವತ್ತೇ 3 ದಿವಸ ಮೀಟಿಂಗ್ ಆಯಿತು, 3 ದಿವಸ ಪ್ರಸಂಗ ಮಾಡಿದ್ರು.
ನಾಳೆ ಇವ್ರು ದಾರಿಗೆ ಹೋಗ್ತಾರಲ್ಲ, ದಾರಿಯಲ್ಲಿ ಇವ್ರು ಬಳಲಿ ಹೋಗಬಾರ್ದು ಅಂತ ಇವತ್ತೇ ನಾಳೆ ಬಗ್ಗೆ ಯೋಚನೆ ಮಾಡೋ ದೇವರು ನಮ್ಮ ದೇವರು. ಇವತ್ತು ನೀವು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀರಾ, ನಾಳೆ ನನ್ನ ಫ್ಯೂಚರ್ ಹೆಂಗೆ ಅಂತ ಯೋಚನೆ ಮಾಡ್ತೀರಾ, ನಾಳೆ ಬಿಸ್ನೆಸ್ ಹೆಂಗೆ ಅಂತ ಯೋಚನೆ ಮಾಡ್ತೀರಾ. ಆದರೆ ದೇವ್ರು ಏನು ಗೊತ್ತಾ, ನಾಳೆ ನಿನ್ನ ಬಗ್ಗೆ ಯೋಚನೆ ಮಾಡಿ ಇಟ್ಟಿದ್ದಾರೆ. ಸೊ ವಿ ಹ್ಯಾವ್ ಎ ಗ್ರೇಟ್ ಫಾದರ್, ವಿ ಡೋಂಟ್ ಹ್ಯಾವ್ ಟು ವರಿ. ಸೊ ಇದನ್ನು ಇವತ್ತು ನಾನು ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದೆ. ಈ ಜನ ಏನು ಊಟ ಮಾಡಬೇಕು ಅಂತ ಇವ್ರು ಕೇಳಿಲ್ಲ. ಎರಡನೇದು, ಇವ್ರು ಹೋಗ್ಬೇಕಾದ್ರೆ ಸುಸ್ತಾಗ್ಬಿಡ್ತಾರೆ ಅಂತ ಯೋಚನೆ ಮಾಡಿದ್ದು ಇವರು. ನಾಳೆ ಇವರು ಟಯರ್ಡ್ ಆಗಿಬಿಡ್ತಾರೆ ಅಂತ ಯೋಚನೆ ಮಾಡಿದ್ದು ದೇವರು. ಏನಪ್ಪ ಇದು, ಇವ್ರು ಕೇಳ್ದೇನೆ ಇಷ್ಟು ಯೋಚನೆ ಮಾಡ್ತಾರಲ್ಲ. ನೀನೇನು ಕೇಳೋಕ್ಕಿಂತ ಮುಂಚೆನೇ, ನೀನು ಯೋಚನೆ ಮಾಡೋದಕ್ಕಿಂತ ಮುಂಚೆನೇ ದೇವ್ರು ನಿನ್ನ ಬಗ್ಗೆ, ನಾಳೆ ನೀನು ಟಯರ್ಡ್ ಆಗಿಬಿಡ್ತೀಯ, ನಾಳೆ ನೀನು ವೀಕ್ ಆಗಿಬಿಡ್ತೀಯ, ನಾಳೆ ನೀನು ಬಳಲಿ ಹೋಗ್ಬಿಡ್ತೀಯ ಅಂತ ಹೇಳಿ ಇವತ್ತೇ ಯೋಚನೆ ಮಾಡೋ ಒಂದು ತಂದೆ ನಮ್ಮ ಜೊತೆ ಇದ್ದಾರೆ. ಓ ಮೈ ಗಾಡ್. ಪಾಸ್ಟರ್ ಅವತ್ತು ಯೋಚನೆ ಮಾಡಿದ್ರು, ಇವತ್ತಿಗೂ ಅದೇ ಥರ ಯೋಚನೆ ಮಾಡ್ತಾರೆ ದೇವರು. ಯೇಸು ಸ್ವಾಮಿ ಹೆಂಗೆ ಯೋಚನೆ ಮಾಡ್ತಾರ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು. ನಾನು ಒಂದು ಹೇಳ, ಯೇಸು ಸ್ವಾಮಿ ನಿನ್ನೆ, ಇವತ್ತು, ನಾಳೆ, ಎಂದೆಂದಿಗೂ ಮಾರ್ಪಡದಂಥ ದೇವರು. ಆ ಸ್ಟೇಟ್ಮೆಂಟ್ ನನಗೆ ಧ್ಯಾನಿಸ್ತಾ ಇದೆ. ನಾನು ನಾಳೆ ಏನೋ ಟಿಫಿನ್ ಮಾಡಿಕೊಡಿ ಅಂತ ಜನರು ಕೇಳಿಲ್ಲ. ಅಯ್ಯೋ ನಾಳೆ ಸುಸ್ತಾಗ್ಬಿಟ್ರೆ ಅಂತ ಇವ್ರು ಯೋಚನೆ ಮಾಡಿಲ್ಲ. ಯೇಸು ಸ್ವಾಮಿ ಯೋಚನೆ ಮಾಡೋದಂತೆ, ಇವ್ರ ದಾರಿಯಲ್ಲಿ ಸುಸ್ತಾಗ್ಬಿಟ್ರೆ, ಅವ್ರು ಸುಸ್ತಾಗಿ ಬಿದ್ದರೆ ಏನು, ವಾಕ್ಯ ಮಾತ್ರನೇ ಇಂಪಾರ್ಟೆಂಟ್, ಪ್ರೇಯರ್ ಮಾತ್ರ ಇಂಪಾರ್ಟೆಂಟ್ ಅಂತ ದೇವ್ರು ಮಾತಾಡಿಲ್ಲ. ವಾಕ್ಯನೂ ಹೇಳ್ಬಿಟ್ಟು ಅವ್ರಿಗೆ ಊಟಕ್ಕೆ ಏನು ಮಾಡಬೇಕು ಅಂತಲೂ ಯೋಚನೆ ಮಾಡಿ, ಅಲ್ಲಿ ಅದ್ಭುತನೂ ಮಾಡಿ, ಅವ್ರು ಟಯರ್ಡ್ ಆಗಬಾರ್ದು ಅಂತ ಯೋಚನೆ ಮಾಡೋ ಒಳ್ಳೆ ದೇವರು. ಕ್ಯಾ ಬಾತೆ. ಓ ಮೈ ಗಾಡ್. ನಾಳೆ ಬಗ್ಗೆ, ನನ್ನ ಬಗ್ಗೆ ನಾಳೆ ಏನು ಅಂತ ಯೋಚನೆ ಮಾಡೋರು ಒಬ್ಬರು ಇಲ್ಲ. ನಿನ್ನ ಬಗ್ಗೆನೂ ಅಷ್ಟೇ, ನಾಳೆ ಹೆಂಗಪ್ಪ ಇವರು ಅಂತ ಯೋಚನೆ ಮಾಡೋರು ಒಬ್ಬರು ಇಲ್ಲ. ನೋಡಿ, ಅವ್ರವ್ರ ಕುಟುಂಬ ನಡೆಸೋದೇ ದೊಡ್ಡ ವಿಷಯ ಈ ಕಾಲದಲ್ಲಿ. ಅವ್ರವ್ರ ರೇಷನ್ ತೊಗೊಂಡ್ರೆ, ಅವ್ರವ್ರಿಗೆ ದುಡ್ಡು ಬಂದರೆ ಅವ್ರವ್ರು ಬದುಕೋದೇ ನೋಡ್ತಾರೆ ಹೊರತು ನಿನ್ನ ಬಗ್ಗೆ ಚಿಂತೆ ಮಾಡೋರು ಯಾರೂ ಇಲ್ಲ. ಈ ಲೋಕ ಯಾವ ರೀತಿ ಇದೆ ಗೊತ್ತಾ? ನೋ ಬಡಿ ಕೇರ್ಸ್ ಫಾರ್ ಅದರ್ಸ್. ಅವತ್ತಿಗೇನೋ ಊಟ ಕೊಡಿಸ್ಬೋದು, ಅವತ್ತೇನೋ ತಿಂಡಿ ಗಿಂಡಿ ಕೊಡಿಸ್ಬಿಟ್ಟು ಅವತ್ತು ಬಾಯಿ ಅಂತ ಹೋಗ್ಬಿಡ್ತಾರೆ. ಆದರೆ ನಿನ್ನ ಮಕ್ಕಳ ಬಗ್ಗೆ, ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದೆಲ್ಲ ಒಬ್ಬರೇ ಒಬ್ಬರು ಮಾತ್ರ. ಓ ಮೈ ಗಾಡ್. ಏನೋ ಒಂದು 500 ರೂಪಾಯಿ 1000 ರೂಪಾಯಿಗೆ ಸಹಾಯ ಏನಾದರೂ ಒಬ್ರು ಮಾಡ್ಬೋದು. ಆದರೆ ಲೈಫ್ ಲಾಂಗ್ ನಿನ್ನ ಬಗ್ಗೆ ಯೋಚನೆ ಮಾಡೋರು ಒಬ್ರು ಮಾತ್ರನೇ. ಈಸ್ ಎ ಗುಡ್ ಫಾದರ್. ಹ್ಯಾಲೆಲೂಯಾ. ಅಪ್ಪ, ಓ ಮೈ ಗಾಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇವತ್ತು ಬರ್ತಾ ಹಂಗೆ ಒಂದು ಸುಮ್ಮನೆ ಒಂದು ಬುಕ್ಕನ್ನು ಓದ್ತಾ ಇದ್ದೆ. ಒಂದು ಪ್ರೀಚರ್ ಏನು ಹೇಳ್ತಾರೆ ಅಂದರೆ, ಪ್ರೇಯರ್ ಅನ್ನೋದು ಹೆಂಗೆ ಗೊತ್ತಾ, ಇಟ್ಸ್ ಲೈಕ್ ಗೋಯಿಂಗ್ ಟು ಥ್ರೋನ್ ರೂಮ್. ಅಂದರೆ ಒಂದು ತಂದೆ ಹತ್ರ ಮಕ್ಕಳು ಹೋಗ್ಬಿಟ್ಟು, ನಾನು ಇಲ್ಲಿ ಬರ್ತೀನಿ, ನಾನು ಅಲ್ಲಿ ಬರ್ತೀನಿ, ಎಲ್ಲನೂ ಮಕ್ಕಳು ನಿಮ್ಮ ಹತ್ರ ಕೇಳಿ ಮಾಡಿದ್ರೆ ಎಷ್ಟು ಖುಷಿ ಇರುತ್ತೆ, ಎಷ್ಟು ಸಂತೋಷ ಇರುತ್ತೆ. ಪ್ರೇಯರ್ ಅನ್ನೋದು ಆ ಥರನೇ ಅಂತ. ಪ್ರಾರ್ಥನೆ ಅನ್ನೋದು ದೇವ್ರ ಹತ್ರ ಹೋಗ್ಬಿಟ್ಟು, ದೇವರೇ ನಾನು ಇವತ್ತು ಇಲ್ಲಿ ಹೋಗ್ತಾ ಇದ್ದೀನಿ, ನನ್ನ ಜೊತೆ ಪಾಪ, ನಾನು ಇಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ, ನನ್ನ ಜೊತೆ ಇವತ್ತು ಅಡುಗೆ ಮಾಡ್ತೀನಿ, ನನ್ನ ಜೊತೆ ಇರೋ, ನಾನು ಆಚೆ ಹೋಗ್ತೀನಿ, ನನ್ನ ಜೊತೆ ಇರೋ, ನಾನು ತರಕಾರಿ ತೊಗೊಳಕ್ಕೆ ಹೋಗ್ತೀನಿ, ಯಾವ್ದು ತೊಗೊಬೇಕು ಅಂತ ಸೆಲೆಕ್ಟ್ ಮಾಡೋಕ್ಕೆ ಒಂದೊಂದು ಕೇಳ್ತಾ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಫೆಲೋಶಿಪ್, ದಟ್ ಈಸ್ ಕಾಲ್ಡ್ ಕನೆಕ್ಷನ್. ಪ್ರಾರ್ಥನೆ ಇವತ್ತು ಮಾಡ್ದ ನೀನು ಅಂದರೆ, ಇವತ್ತೇನು ಹೇಳ್ಬಿಟ್ರು ಅಂದರೆ, ಪ್ರಾರ್ಥನೆ ಅನ್ನೋದನ್ನು ಒಂದು ಕೆಲಸ ಥರ ಇಟ್ಬಿಟ್ರು. E.W. Kenyon says, ಆ ಪ್ರೀಚರ್ ಏನು ಹೇಳ್ತಾರೆ ಅಂದರೆ, ಪ್ರೇಯರ್ ಅನ್ನೋದು ಒಂದು ತಂದೆ ಹತ್ರ ಮಕ್ಕಳು ಹೋಗಿ, ಡ್ಯಾಡಿ ನನಗೇನು ಇವತ್ತು ಒಂದೊಂದು ಹೋಗಿ ಮಾತಾಡೋದೇ ಪ್ರೇಯರ್. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಪ್ರಸನ್ನತೆಗೆ ಹೋಗೋದಕ್ಕೆ ಯಹೂದ್ಯರು ಭಯಭಕ್ತಿಯಿಂದ ಹೋದರು. ಇವತ್ತು ಯಹೂದ್ಯರ ಥರ ನಾವು ಹೋಗಲ್ಲ. ಮಗ ಅಪ್ಪನ ಹತ್ರ ಹೋಗೋ ಥರನೇ ಪ್ರಾರ್ಥನೆ ಅನ್ನೋದು ಎಂಟ್ರಿಂಗ್ ಇಂಟು ಡ್ಯಾಡೀಸ್ ರೂಮ್. ಡ್ಯಾಡಿ ಹತ್ರ ಹೋಗ್ಬಿಟ್ಟು, ಡ್ಯಾಡಿ ಇವತ್ತು ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ನೀನಿರಪ್ಪ ಅಂತ ಹೇಳೋದೇ ಪ್ರಾರ್ಥನೆ ಈಸ್ ಜಸ್ಟ್ ಎ ಕನೆಕ್ಷನ್ ಬಿಟ್ವೀನ್ ಯು ಆ್ಯಂಡ್ ಗಾಡ್. ಇಟ್ಸ್ ಅ ಕನೆಕ್ಷನ್ ಬಿಟ್ವೀನ್ ಯು ಆ್ಯಂಡ್ ಫಾದರ್, ದಟ್ಸ್ ಆಲ್. ಪ್ರೇಯರ್ ಈಸ್ ನಾಟ್ ಏನು ಹೇಳೋದು, ಅದು ಒಂದು ಕಡ್ಡಾಯ ಅಲ್ಲ, ಮಾಡಲೇಬೇಕು ಅನ್ನೋದಲ್ಲ, ಕಂಪಲ್ಸರಿ. ಪ್ರೇಯರ್ ಈಸ್ ನಾಟ್ ಎ ಕಂಪಲ್ಸರಿ ಮ್ಯಾಟರ್. ಪ್ರೇಯರ್ ಈಸ್ ಅ ರಿಲೇಷನ್ಶಿಪ್ ಮ್ಯಾಟರ್ಸ್. ಒಂದು ಫೆಲೋಶಿಪ್, ಒಂದು ಅನ್ಯೋನ್ಯತೆ. ಓ ಮೈ ಗಾಡ್. ನಾನು ಅದನ್ನೆಲ್ಲ ಓದ್ತಾ ಇದ್ದೆ, ಎಂಜಾಯಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್ ಅಂತ. ನಾನು ಬುಕ್ ಓದ್ತಾ ಇದ್ದಾಗಲೇ ಇಟ್ ವಾಸ್ ಲೈಕ್
ವಾವ್. ನೋಡಿ, ಬೈಬಲಲ್ಲಿ ಯಾವುದೂ ಕಷ್ಟಪಟ್ಟು ಮಾಡೋ ಥರ ಇಲ್ಲ. ಜಸ್ಟ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್, ಹೋಲಿ ಸ್ಪಿರಿಟ್ ವಿಲ್ ಡೂ ದ ವರ್ಕ್. ನೋಡಿ, ಇನ್ನೊಂದು ವಾಕ್ಯನೂ ಈ ರೀತಿ, ಗಲೇಷಿಯನ್ಸ್ 5:22, ಗಲಾತ್ಯದವ್ರು ಬರೆದ ಪುಸ್ತಕ 5:22. ನೋಡಿ, ಕನ್ನಡದಲ್ಲಿ ಹೇಳುತ್ತೆ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ, ಇಂಥವುಗಳೇ. ಇದೆಲ್ಲ ನಮ್ಮ ಹತ್ರ ಇರಬೇಕು ಅಂತ ಎಷ್ಟು ಜನ ಟ್ರೈ ಮಾಡ್ತಾ ಇದ್ದೀರಾ? ಸಮಾಧಾನವಾಗಿರಬೇಕು. ನೋಡಿ, ಎಷ್ಟೇ ಟ್ರೈ ಮಾಡಿದ್ರೂ ಆಗಲ್ಲಲ್ಲ ಸಮಾಧಾನ. ಏನೇ ಸಮಾಧಾನವಾಗಿದ್ದು ಕೆಡ್ಸೋಕ್ಕೆ ಅಂತಲೇ ಬರ್ತಾರೆ ಕೆಲವರು. ಮಾತಾಡಿನೇ ಸಮಾಧಾನ ಕೆಡಿಸ್ಬಿಡ್ತಾರೆ. ಸೊ ಅಷ್ಟೇ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಆಗ್ತಾನೇ ಇಲ್ಲ. ಏನು ಮಾಡೋದು? ಆರ್ ಯು ಟ್ರೈಯಿಂಗ್ ದಿಸ್? ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಕೈಂಡ್ನೆಸ್, ಗುಡ್ನೆಸ್, ಫೇತ್ಫುಲ್ನೆಸ್. ನಿನ್ನ ಹತ್ರ ಪ್ರೀತಿ ಇರಬೇಕು, ನಿನಗೆ ದಯ ಇರಬೇಕು, ದೀರ್ಘಶಾಂತಿ ಇರಬೇಕು ಅಂತ ಪ್ರಸಂಗಗಳು ಕೇಳಿದ್ದೀರಾ? ಎಷ್ಟು ಜನ ಈ ಥರ ಎಲ್ಲ ಬೇಕು ಅಂತ ಟ್ರೈ ಮಾಡಿದ್ದೀರಾ? ಸರಿ, ಮಾಡ್ತಾ ಇರೋರಿಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನಿಮಗೆ. ಮೇಲೆ ಹೆಡಿಂಗ್ ಓದಿ ಫಸ್ಟ್, ಇನ್ನೊಂದ್ಸತಿ ಓದಮ್ಮ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಇನ್ನೊಂದ್ಸತಿ ಓದಮ್ಮ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಇದು ಯಾರಿಂದ ಉಂಟಾಗಬೇಕಂತೆ? ನೀವೇ ಯಾಕೆ ಟ್ರೈ ಮಾಡ್ತಾ ಇದ್ದೀರಾ? ಬೈಬಲ್ ಹೇಳ್ತಾ, ಬಟ್ ದ ಹೋಲಿ ಸ್ಪಿರಿಟ್ ಪ್ರೊಡ್ಯೂಸಸ್ ದಿಸ್. ವೈ ಯು ವಾಂಟ್ ಟು ಪ್ರೊಡ್ಯೂಸ್ ದಿಸ್? ನಾನು ಪ್ರೀತಿ ಮಾಡಬೇಕು. ನಿನ್ನ ಕೈಲಿ ಆಗಲ್ಲ. ನಾನು ದಯೆ ತೋರಿಸ್ಬೇಕು, ನಾನು ಎಲ್ಲರಿಗೂ ಕೊಡಬೇಕು, ನೀನು ದಾನ ವೀರ ಶೂರ ಅಲ್ಲ, ನಿನ್ನ ಕೈಲಿ ಆಗಲ್ಲ. ಹೋಲಿ ಸ್ಪಿರಿಟ್ ಹೇಳ್ತಾರೆ ಮಾಡೋಕ್ಕೆ. ಸೊ ಯು ಡೋಂಟ್ ಹ್ಯಾವ್ ಟು ಟ್ರೈ ಇಟ್. ನೋಡಿ, ಕ್ರಿಶ್ಚಿಯಾನಿಟಿಯಲ್ಲಿ ತುಂಬ ಟ್ರೈ ಮಾಡಿ ನೀನು ತುಂಬ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಸತ್ಯವೇದ ಹೇಳುತ್ತೆ ಗೊತ್ತಾ? ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಇದು ಯಾರ ಕೆಲಸ? ದೇವರ ಆತ್ಮನ ಕೆಲಸ. ನೀವು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನೀನು ದೇವರೊಂದಿಗೆ ಫೆಲೋಶಿಪ್ಪಲ್ಲಿ ಇದ್ದರೆ, ಎಂಜಾಯ್ ಮಾಡ್ತಾ ಇದ್ರೆ, ಯು ವಿಲ್ ಆಟೋಮೆಟಿಕ್ಲಿ ಗಿವ್. ಕಂಪ್ಯಾಷನ್ ಹೆಂಗೆ ಬರುತ್ತೆ? ಒಬ್ರು ಕೊಡಬೇಕು ಅಂತ ಹೆಂಗೆ ಬರುತ್ತೆ? ಇಫ್ ಯು ಆರ್ ಕನೆಕ್ಟೆಡ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್, ಆಟೋಮೆಟಿಕ್ಲಿ ಯು ವಿಲ್ ಗಿವ್. ಒಬ್ರನ್ನ ಪ್ರೀತಿ ಮಾಡಬೇಕು ಅಂತ ಹೆಂಗೆ ಬರುತ್ತೆ? ಇಫ್ ಯು ಆರ್ ಕನೆಕ್ಟೆಡ್ ವಿತ್ ದ ಹೋಲಿ ಸ್ಪಿರಿಟ್, ಆಟೋಮೆಟಿಕ್ಲಿ ಯು ವಿಲ್ ಲವ್ ಅದರ್ಸ್. ಇದೆಲ್ಲ ಮಾಡಬೇಕು ಅಂತ ನೀವು ಟ್ರೈ ಕೂಡ ಮಾಡಬೇಡಿ. ದೇವ್ರು ನಿಮ್ಮ ಜೊತೆ ಇದ್ದರೆ ಇದೆಲ್ಲ ನೀವು ಆಟೋಮೆಟಿಕ್ಕಾಗಿ ಮಾಡ್ತೀರಾ. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ನಾನು ಪ್ರೇಯರ್ ಮಾಡಿದೆ, ನಾನು ಪ್ರೀತಿ ಮಾಡಿದೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ ಅಂತ ಹೇಳ್ಬೇಕಾದಂಥ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಬಿಲಾಂಗ್ಸ್ ಟು ಹೋಲಿ ಸ್ಪಿರಿಟ್. ಹೊಸ ಒಡಂಬಡಿಕೆಯಲ್ಲಿ ನಾನು ಅನ್ನೋದೇ ಬರಬಾರ್ದು. ಹಳೆ ಒಡಂಬಡಿಕೆಯಲ್ಲಿ ನಾನು ಪ್ರೇಯರ್ ಮಾಡಿದೆ, ನಾನು ಉಪವಾಸ ಮಾಡಿದೆ, ನಾನು ಅದು ಮಾಡಿದೆ, ನಾನು ಬೆಟ್ಟಕ್ಕೆ ಹತ್ತಿದೆ, ನಾನು ದೇವರೊಂದಿಗೆ ಮಾತಾಡಿದೆ, ನಾನು ಸೀನಾಯಿ ಬೆಟ್ಟಕ್ಕೆ ಹೋದೆ, ನಾನು ಇದು ಮಾಡಿದೆ, ಅದು ಮಾಡಿದೆ ಅಂತಲ್ಲ. ನಾನು ಅನ್ನೋದೆಲ್ಲ ಓಲ್ಡ್ ಟೆಸ್ಟ್ಮೆಂಟು. ನ್ಯೂ ಟೆಸ್ಟ್ಮೆಂಟಲ್ಲಿ ನಾನಲ್ಲಪ್ಪ, ಎಲ್ಲ ನಿನ್ನ ಕೃಪೆ, ಎಲ್ಲ ನೀನೇ ಅಂತ ಹೇಳೋದೇ ನ್ಯೂ ಟೆಸ್ಟ್ಮೆಂಟು. ಆಮೇಲೆ ನಾವು ಹೊಸ ಒಡಂಬಡಿಕೆಯಲ್ಲಿದ್ದು ಹಳೆ ಒಡಂಬಡಿಕೆಯಲ್ಲಿ ಇದ್ದಂಗೆ ಮಾಡ್ತಾ ಇದ್ದೀವಿ. ಒಬ್ಬ ಹಳೆ ಒಡಂಬಡಿಕೆಯಲ್ಲಿದ್ದು ಹೊಸ ಒಡಂಬಡಿಕೆಯಲ್ಲಿ ಇದ್ದಂಗೆ ಬಾಳ್ತಾ ಇದ್ದ. ಯಾರು ಗೊತ್ತಾ? ನೋಡಿ, ಅವನ ಬಗ್ಗೆ ದೇವರು ಏನು ಹೇಳ್ತಾರೆ ಅಂದರೆ, ರೋಮನ್ಸ್ 4, ರೋಮಾಪುರದವ್ರು ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯದಿಂದ ಓದಿ. ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ನೋಡಿ, ದಾವೀದನು ಹಳೆ ಒಡಂಬಡಿಕೆಯಲ್ಲಿ ಬಾಳ್ತಾ ಇದ್ದ. ಆದರೆ ಅವನು ಏನು ಹೇಳ್ತಾನೆ ಗೊತ್ತಾ? ಡೇವಿಡ್ ಆಲ್ಸೋ ಡಿಸ್ಕ್ರೈಬ್ಸ್ ದ ಬ್ಲೆಸ್ಸಡ್ನೆಸ್ ಆಫ್ ದ ಮ್ಯಾನ್ ಟು ಹೂಮ್ ಗಾಡ್ ಇಂಪ್ಯೂಟ್ಸ್ ರೈಚಸ್ನೆಸ್ ಅಪಾರ್ಟ್ ಫ್ರಮ್ ವರ್ಕ್ಸ್. ಹಳೆ ಒಡಂಬಡಿಕೆ ಕಾಲದಲ್ಲಿದ್ದನು, ಯಾವ ವರ್ಕು ಬೇಡ, ದೇವರೇ ಒಬ್ಬ ಮನುಷ್ಯ ನೀತಿವಂತನಾಗಿ ಮಾಡೋದು ಅಂತ ಹಳೆ ಒಡಂಬಡಿಕೆಯಲ್ಲಿದ್ದಂಥ ಒಬ್ಬ ಹೊಸ ಒಡಂಬಡಿಕೆಯಲ್ಲಿದ್ದವ್ರ ಥರ ಇದ್ದ. ಈಗ ಹೊಸ ಒಡಂಬಡಿಕೆಯಲ್ಲಿದ್ದವರು ಹಳೆ ಒಡಂಬಡಿಕೆಯಲ್ಲಿದ್ದವ್ರ ಥರ ನಾನು ಅಂತ ಕುಂತವ್ರೆ. ನಾನು ಅನ್ನೋದು ಬೇಡ, ಎಲ್ಲನೂ ಪವಿತ್ರಾತ್ಮನೇ ಮಾಡ್ತಾರೆ, ಹೋಲಿ ಸ್ಪಿರಿಟೇ ಮಾಡ್ತಾರೆ ಅನ್ನೋದೇ ಇವತ್ತಿನ ನ್ಯೂಸ್. ಅದೇ ಗುಡ್ ನ್ಯೂಸ್. ಸರಿ, ಇವಾಗ ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೆ ಏನು ವ್ಯತ್ಯಾಸ? ಹೊಸ ಒಡಂಬಡಿಕೆಯಲ್ಲಿ ನೋಡಿ, ಹಳೆ ಒಡಂಬಡಿಕೆ ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಅದು ಮಾಡೋದು ಗೊತ್ತಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಇಬ್ಬರು ಸುಳ್ಳು ಹೇಳ್ತಾರೆ. ಯೇಸು ಸ್ವಾಮಿ ಹೆಂಗೆ ಅವ್ರನ್ನ ಡೀಲ್ ಮಾಡ್ತಾರೆ ಅನ್ನೋದನ್ನು ಇವಾಗ ಸ್ವಲ್ಪ ನಾವು ನೋಡೋಣ. ಓಕೆ, ಬನ್ನಿ ಹೋಗೋಣ. ಯೋಹಾನನ್ ಬರೆದ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯ. ದ ಬುಕ್ ಆಫ್ ಜಾನ್ ಚಾಪ್ಟರ್ 4:16. ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರ್ಕೊಂಡು ಬಾ ಎಂದು ಹೇಳಿದನು. ನೋಡಿ, ಸಮರಿಯ ಸ್ತ್ರೀ ಹತ್ರ ಯೇಸು ಸ್ವಾಮಿ ಹೇಳ್ತಾರೆ, ಹೋಗಿ ನಿನ್ನ ಗಂಡನ್ನ ಕರ್ಕೊಂಬಮ್ಮ ಅಂತ ಹೇಳಿದ್ರು. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಏನಲ್ಲ? ಅದಕ್ಕೆ ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಸರಿನೇ, ಏನು ತಪ್ಪಿಲ್ಲ.
ಈ ಥರ ಯಾರೇ ಡೀಲ್ ಮಾಡ್ತಾರೆ ಹೊಸ ಒಡಂಬಡಿಕೆಯಲ್ಲಿ? ಈ ಜಾಗದಲ್ಲಿ ಒಂದು ವೇಳೆ ನಾನು ನೀವು ಇದ್ದಿದ್ರೆ, ಅವಳು ಗಂಡ ಇಲ್ಲ ಅಂದಿದ್ದಕ್ಕೆ ಏನು ಉತ್ತರ ಕೊಡ್ತಾ ಇದ್ವಿ? ನಿಮಗೆಲ್ಲ ಗೊತ್ತಿದ್ರೆ ಹೆಂಗೆ ಡೀಲ್ ಮಾಡ್ತಾಯಿದ್ರಿ? ಗಂಡ ಇಲ್ವಾ? ಅಲ್ಲೋ ಬೈದ, ಇಲ್ಲೋ ಬೈದ, ಇಲ್ಲೋದು ಬೈದ, ಅಲ್ಲೋ ಬೈದ, ಯಾರ ಹತ್ರ ಹೇಳ್ತಾ ಇದೆಯಾ? ಯಾರ ಹತ್ರ ಕತೆ ಬಿಡ್ತಾ ಹೇಳ್ತಾ ಇದ್ವ ಇಲ್ಲ? ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ನೀನು ಹೇಳಿದಕ್ಕೆ ಸರಿನೇ. ಹೌ ಗಾಡ್ ಡೀಲ್ಸ್. ಹೆಂಗೆ ಯೇಸು ಸ್ವಾಮಿ ಡೀಲ್ ಮಾಡ್ತಾರೆ ನೋಡಿ. ನೀನು ಹೇಳಿ ಸರಿನೇಮ್ಮ. ನಿನಗೆ 5 ಮಂದಿ ಗಂಡಂದಿರಿದ್ದರು. ಈಗ ಮೆತ್ತಿಗೆ ನೋಡಿ, ಅದೇ ಹೇಳ್ತಾರಲ್ಲ ಬಾಳೆಹಣ್ಣಲ್ಲಿ ಹಾಗೇ ಸೂಜಿ ಹಾಕ್ದಂಗೆ. ಈಗ ಯೇಸು ಸ್ವಾಮಿ ಹೆಂಗೆ ಹೇಳ್ತಾರೆ, ಹೌದೌದು ನಿನ್ನ ಗಂಡ ಇಲ್ಲ ಗೊತ್ತು, 5 ಜನ ಇದ್ರು, ಈಗ 5 ಜನ ಇಲ್ಲ ಅಂತ ಗೊತ್ತು, ಆದರೆ ಈಗ ಇರುವವನು ನಿನಗೆ ಗಂಡನಲ್ಲ, ಈಗಿರೋನು ನಿನ್ನ ಗಂಡ ಅಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ. ನೀನು ಹೇಳಿದ್ ನಿಜಾನೇಮ್ಮ, ನಿನ್ನ ಗಂಡ ಇಲ್ಲ ಬಿಡು. ಆಮೇಲೆ ಆ ಹೆಂಗಸು ಆತನಿಗೆ, ಅಯ್ಯ ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ಈಗ ಗೊತ್ತಾಗ್ಬಿಡ್ತು ಇವಳಿಗೆ, ಓ ಇವ್ರ ಹತ್ರ ನಾನು ಏನು ಮುಚ್ಚಿಡೋಕ್ಕಾಗೋದಿಲ್ಲ. ಈಗ ಇವಳು ಹೇಳ್ತಾಳೆ ನೀನು ಪ್ರವಾದಿ. ಯಾಕೆ ಗೊತ್ತಾ? ಇವಳು ಬಂದಿದ ತಕ್ಷಣ ಏನು ಕತೆ ಬಿಟ್ಲು? ನನಗೆ ಗಂಡ ಇಲ್ಲ. ಇವಳು ಹಂಗೆ ಹೇಳಿದ್ಕೆ ಬೇರೆ ಯಾರಾದರೂ ಆ ಡೀಲಿಂಗಲ್ಲಿ ಇದ್ದಿದ್ರೆ, ಬೇರೆ ಯಾರೋ ಪ್ರಾಫಿಟ್, ಐ ನೋ ಎವ್ರಿಥಿಂಗ್, ಡೋಂಟ್ ಟೆಲ್ ಮಿ ಲೈ ಅಂದಿರು. ಯೇಸು ಸಂಬಂಧ ಹೌದೌದು ಕರೆಕ್ಟ್, ನೀನು ಒಳ್ಳೆ, ನನಗೆ ಗೊತ್ತು ನಿನ್ನ ಗಂಡ ಇಲ್ಲ ನನಗೆ ಗೊತ್ತು ಅಂತ. ನೋಡಿ ಎಷ್ಟು ನೀಟಾಗಿ ಡೀಲ್ ಮಾಡ್ತಾರೆ ದೇವರು, ಎಷ್ಟು ಒಳ್ಳೆಯವರು. ಓಕೆನಾ? ನೆಕ್ಸ್ಟ್ ಇನ್ನೊಂದು ಕಡೆ ಇನ್ನೊಂದು ಸುಳ್ಳು ನಡೆಯುತ್ತೆ. ಅಪೊಸ್ತಲರಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 1ರಿಂದ ಓದಿ. ಇಲ್ಲಿ ಇನ್ನೊಬ್ಬರು ಸುಳ್ಳು ಹೇಳ್ತಾರೆ ನೋಡಿ, ಕನ್ನಡದಲ್ಲಿ ಓದಮ್ಮ. ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ. ನೀನು ನೋಡಿ, ಇವನು ಪೇತ್ರನ ಏನು ಹೇಳ್ತಾನೆ, ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದು. ನೀನು ದೇವರ ಹತ್ರನೇ ಸುಳ್ಳು ಹೇಳ್ಬಿಟ್ಟೆ. ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಅಲ್ಲೇ ಸತ್ತೋದ್ನಂತ ಒಬ್ಬ. ನೀನೇನು ಹೇಳ, ದೇವ್ರ ಹತ್ರನ ಸುಳ್ಳು ಹೇಳ್ತೀಯ ನೀನು ಅಂತ ಹೇಳಿ ಅವನ್ನ ಸಾಯಿಸೇ ಬಿಟ್ಟ ಒಬ್ಬ. ದೇವ್ರ ಹತ್ರ ಸುಳ್ಳು ಹೇಳ್ದವಳೇ ಬದುಕೊಂಡ್ಲು. ಡೈರೆಕ್ಟಿಗೆ ದೇವ್ರ ಹತ್ರ ಮಾತಾಡ್ದವಳೆ ಏನು ಮಾಡಿದ್ಲು? ಬದುಕೊಂಡು. ಇಲ್ಲಿ ಒಬ್ಬ ಮೀಡಿಯೇಟರ್ ಹತ್ರ ಹೋಗ್ಬಿಟ್ಟು, ಅಯ್ಯ ನಾನು ಸ್ವಲ್ಪ ಪ್ರೇಯರ್ ಮಾಡಿ ಅಂತ ಹೇಳಿದ್ಕೆ ಅವನೇನು ಹೇಳ್ಬಿಟ್ಟ ಅವತ್ತ, ಸುಳ್ಳ ಹೇಳ್ತೀರಾ, ಯಾರ ಹತ್ರ ಹೇಳ್ತೀರಾ ಅಂತ ಹೇಳಿ ಸಾಯಿಸೇ ಬಿಟ್ಟ. ದೇವ್ರ ವರ ಕೊಟ್ಬಿಡ್ತಾರೆ, ಈ ಪೂಜಾರಿಗಳು ಕೊಡೋದು ತುಂಬ ಕಷ್ಟ. ಇಲ್ಲಿ ಡೈರೆಕ್ಟಿಗೆ ಒಬ್ಳು ಹೋಗಿ ಯೇಸು ಸ್ವಾಮಿ ಹತ್ರ ಸುಳ್ಳು ಹೇಳ್ತಾಳೆ. ಅಲ್ಲೇ ಯೇಸು ಸ್ವಾಮಿ ಏನು ಹೇಳ್ತಾರೆ ಗೊತ್ತಾ? ಹೌದಮ್ಮ ನನಗೆ ಗೊತ್ತು ಬಿಡು, ಸರಿ ಗಂಡ ಇಲ್ಲ ಅದು ಗೊತ್ತು ಬಿಡು. ಎಷ್ಟು ನೀಟಾಗಿ ಡೀಲ್ ಮಾಡಿದ್ರು. ಸೇವೆ ಅಂತ ಇವನ್ ಕೈ ಕೊಟ್ಟರು, ಇವನು ಇಬ್ಬರನ್ನ ಸಾಯಿಸೇ ಬಿಟ್ಟ. ಅವ್ರ ಹೆಂಡತಿ ಬರ್ತಾಳೆ, ಅವಳಿಗೂ ಅದೇ ಹೇಳ್ತಾಳೆ, ಸುಳ್ಳು ಹೇಳಿ ಇವಾಗ ತಾನು ನಿನ್ನ ಗಂಡನ ಓಣ್ಬಿಟ್ಟು ಬಂದಿದ್ದಾರೆ, ನೀನು ಸುಳ್ಳು ಹೇಳ್ತಾ ಅಂದರೆ ಅಲ್ಲೂ ಅವಳು ಪ್ರಾಣ ಬಿಟ್ಲು. 2 ಕೇಸ್ ಅಲ್ಲೇ ಹೋಯ್ತು. ಅದಕ್ಕೆ ಒಂದು ಪ್ರೀಚರ್ ಹತ್ರ ಯೇಸು ಸ್ವಾಮಿ ಹೇಳಿದ್ರಂತೆ, ಒಬ್ಳು 5 ಗಂಡ ಇದ್ದು ನನ್ನ ಹತ್ರ ಬಂದು ಸುಳ್ಳು ಹೇಳಿದ್ಲು, ನಾನು ಅವಳನ್ನ ಕಾಪಾಡಿದೆ. ಏನೂ ಇಲ್ಲ, ನೆಲ ಮಾರ್ಬಿಟ್ಟು ಸ್ವಲ್ಪ ದುಡ್ಡು ಗೊತ್ತಿಲ್ಲದೆ ಎತ್ತಿಟ್ಕೊಂಡು ಇಬ್ಬರು ಸುಳ್ಳು ಹೇಳಿದ್ರು, ಪೇತ್ರ ಸಾಯಿಸೇ ಬಿಟ್ಟ ಅಂತ ಹೇಳಿದ್ರಂತೆ. ಡೈರೆಕ್ಟಿಗೆ ದೇವ್ರ ಹತ್ರ ಸುಳ್ಳು ಹೇಳ್ದವಳೆ ಬದುಕೊಂಡ್ಲು. ಇಲ್ಲಿ ದೇವ್ರ ಹೆಸರು ಹೇಳಿ ಇಬ್ಬರನ್ನ ಇವನು ಸಾಯಿಸೇ ಬಿಟ್ಟ. ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗಾಡ್ ಆ್ಯಂಡ್ ಮ್ಯಾನ್. ದೇವ್ರ ಹತ್ರ ಡೈರೆಕ್ಟಿಗೆ ಹೋಗಿ, ಈ ಈಸ್ ಎ ಗುಡ್ ಫಾದರ್, ಯು ಟೆಲ್ ಯುವರ್ ವೀಕ್ನೆಸ್, ನಿಮ್ಮ ಬಲಹೀನತೆನ ಹೇಳಿ, ನಿಮ್ಮ ಪರಿಸ್ಥಿತಿಗಳು ಗೊತ್ತು. ನಾಳೆ ನೀನು ವೀಕ್ ಆಗಿರ್ತೀಯ, ನಾಳೆ ನೀನು ಊಟ ಮಾಡಿಲ್ಲ ಅಂದರೆ ಸುಸ್ತಾಗ್ಬಿಡ್ತೀಯ, ನೀನು ನಡ್ಕೊಂಡು ಹೋದಾಗ ಎಲ್ಲಿ ತಲೆ ಸುತ್ತಬಿಡ್ತೀಯ, ಇಂಥದ್ದೆಲ್ಲ ಯೋಚನೆ ಮಾಡೋದು ದೇವರು. ಪರ್ಫೆಕ್ಟಾಗಿರಬೇಕು, ನೀನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳೋದು ನಿಮ್ಮ ಪಾಸ್ಟ್ರು. ಇದು ಮಾಡಬೇಕು ಅದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳೋದು ಪಾಸ್ಟ್ರು. ಆದರೆ ನಾಳೆ ಬಗ್ಗೆ ನೀನು ಯೋಚನೆ ಮಾಡೋದು, ನಿನ್ನ ಬಗ್ಗೆ ಯೋಚನೆ ಮಾಡೋದು, ನಿನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ದೇವರು. ಆಮೆನ್, ಪ್ರೈಸ್ ದಿ ಲಾರ್ಡ್. ಸೊ ಗಾಡ್ ಈಸ್ ವೆರಿ ಗುಡ್. ಯೋಹಾನನ ಬರೆದ ಪುಸ್ತಕ 4:10 ಬನ್ನಿ ನೋಡಿ. ಯೇಸು ಸ್ವಾಮಿ ಆ ಸ್ತ್ರೀ ಹತ್ರ ಹೇಳ್ತಾರೆ, ನಾನು ನಿನಗೇನು ಕೊಡ್ತೀನಿ? ಜೀವಕರವಾದ ನೀರು ಕೊಡ್ತೀನಿ. ಇವಾಗ ಇವಳು ರಕ್ಷಣೆ ಹೊಂದಿದ್ಲ? ಇಲ್ಲ. ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ಲ? ಇಲ್ಲ. ಬ್ಯಾಪ್ಟಿಸಮ್ ತೊಗೊಂಡಿದ್ಲ? ಇಲ್ಲ. ಇವಾಗ ಯೇಸು ಸ್ವಾಮಿ ಜೀವಕರವಾದ ನೀರು ಕೊಡ್ತೀನಿ ಅಂದಾಗ ಇವಳು ಹೆಂಗಿದ್ಲು? ಸ್ಟಿಲ್ ಶಿ ವಾಸ್ ಎ ಸಿನ್ನರ್. ಪಾಪಿ ಲಿಸ್ಟಲ್ಲಿ ಇದ್ದಾಗಲೇ ದೇವ್ರು ಹೇಳಿದ್ರು, ನಾನು ನಿನಗೆ ಜೀವಕರವಾದ ನೀರು ಕೊಡ್ತೀನಿ ಅಂತ. ದಿಸ್ ಈಸ್ ಅವರ್ ಗಾಡ್. ಲೂಕನಿಗೆ ಬರೋ ಪುಸ್ತಕ 5ನೇ ಅಧ್ಯಾಯ 1ರಿಂದ ಸ್ವಲ್ಪ ಓದ್ಕೊಂಬನ್ನಿ.
5. ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಚೆನ್ನಾಗಿ ಗಮನಿಸಿ, ಇವಾಗ ಇವನು ಇನ್ನೂ ರಕ್ಷಣೆ ಹೊಂದಿಲ್ಲ, ಇನ್ನೂ ಡಿಸೈಪಲ್ ಎಲ್ಲ ದೇವ್ರ ಜೊತೆ ಇಲ್ಲದೆ ಇರೋನು, ಓಕೆನಾ? ಈಗ ಇಲ್ಲಿ ಯೇಸು ಸ್ವಾಮಿ ಅವನ ಹತ್ರ ಹೆಂಗೆ ಡೀಲ್ ಮಾಡ್ತಾರೆ ನೋಡಿ. 6ನೇ ವಾಕ್ಯ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಸಿಕ್ಕಾಕೊಂಡು, ಯಾವಾಗ ಅಭಿಷೇಕ ಹೊಂದ್ಕೊಂಡಿದ್ಮೇಲೆ, ಯೇಸು ಸ್ವಾಮಿ ನಂಬಿದ್ಮೇಲೆ, ಅವಾಗ ಇವನು ಇನ್ನೂ ಏನಾಗಿದ್ದ? ಪಾಪಿ ಆಗಿದ್ದ. ಆಗಲೇ ರಾಶಿಯಾಗಿ ಸಿಕ್ಕಾಕೊಳ್ತು. 2ನೇದು 7. ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಎಲ್ಲ ಪಾರ್ಟ್ನರ್ಗಳನ್ನ ಕರೀತಾರೆ, ಬಪ್ಪ ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ದ. ಅಷ್ಟು ಮೀನುಗಳು ಸಿಕ್ತು. ಈಗ ಆಗ್ಲೂ ಪೇತ್ರನ ಏನಾಗಿದ್ದ? ಇನ್ನು ಪಾಪಿ ಲಿಸ್ಟಲ್ಲೇ ಅವನೇ, ಆಯ್ತಾ? 8. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕೆಂದು ಅಂದನು. ಇವನೇನು ಹೇಳ್ತಾನೆ? ಯೇಸು ಸ್ವಾಮಿ ಪಾದಕ್ಕೆ ಬಂದ್ಬಿಟ್ಟು ಹೇಳ್ತಾನೆ ಗೊತ್ತಾ, ಸ್ವಾಮಿ ನಾನು ಯಾರು? ಪಾಪಾತ್ಮನು. ಒಂದು ಪಾಪಿಗೆ ದೇವರು ರಾಶಿಯಾಗಿ ಕೊಡ್ತಾರೆ ಅಂದರೆ, ಒಂದು ಪಾಪಿಗೆ ದೇವರು ಬಲೆ ಅರ್ಧೋಗಷ್ಟು ಕೊಡ್ತಾರೆ ಅಂದರೆ, ಹೌ ಈಸ್ ಅವರ್ ಗಾಡ್. ನಮ್ಮ ದೇವರು ಎಷ್ಟು ಒಳ್ಳೆಯವರು! ಓ ಮೈ ಏನ್ರಿ, ಇವನು ಇನ್ನೂ ದೇವ್ರನ್ನ ಸ್ವೀಕಾರ ಮಾಡ್ಕೊಂಡಿಲ್ಲ, ಇನ್ನೂ ದೀಕ್ಷಾ ಸ್ನಾನ ತೊಗೊಂಡಿಲ್ಲ, ಇನ್ನೂ ಯೇಸುವೆ ದೇವರು ಅಂತ ಏನು ಹೇಳಿಲ್ಲ. ಸ್ಟಿಲ್ ಈ ವಾಸ್ ಅ ಸಿನ್ನರ್. ಆಗಲೇ ರಾಶಿ ಕೊಡೋ ದೇವರು ನಮ್ಮ ದೇವರು. ಇವತ್ತು ನಮ್ಮ ದೇವ್ರ ಬಗ್ಗೆ ಇವತ್ತು ಸರಿಯಾದ ಪಿಕ್ಚರ್ ಜನರಿಗೆ ಕೊಡ್ತಾ ಇಲ್ಲ ಅಷ್ಟೇ. ಆದರೆ ಸತ್ಯವೇದ ಹೇಳುತ್ತೆ, ಅವನು ಪಾಪಿ ಆಗಿದ್ದಾಗಲೇ ಬಲೆ ಅರ್ಧೋಗಷ್ಟು ಅವನ್ನ ಆಶೀರ್ವಿಸಿದ್ರಂತೆ. ಈ ಸ್ತ್ರೀನ ನೋಡಿ ಹೆಂಗೆ ಡೀಲ್ ಮಾಡಿದ್ರು ಯೇಸು ಸ್ವಾಮಿ. ಹೌದಮ್ಮ, ಇವಾಗ ಒಂದು ವೇಳೆ ಸಾಯಂಕಾಲ ಆ ಸ್ತ್ರೀನ ಮೀಟ್ ಮಾಡ್ಬೇಕು ನೀವು, ಒಂದು ಸರ್ಮನ್ ಕೊಡಬೇಕು. ಹೆಂಗೆ ಮೆಸೇಜ್ ಪ್ರಿಪೇರ್ ಮಾಡಿದ್ರ? ನೀವು ಹೋಗಿ ಆ ಸ್ತ್ರೀಗೆ ಪ್ರೀಚ್ ಮಾಡಬೇಕು ಅಂತ ಇಟ್ಕೊಳ್ಳಿ. ನಿಮ್ಗೊಂದು ಆಪರ್ಚುನಿಟಿ ಕೊಟ್ಟರು ದೇವರು. ಆ ಹುಡುಗಿ, ಆ ಸ್ತ್ರೀಯನ್ನ 5 ಮದುವೆ ಆಗೈತೆ, 6ನೇದು ಲಿವಿಂಗ್ ರಿಲೇಷನ್ಶಿಪ್. ಇವ್ರಿಗೋಗಿ ಒಂದು ಮೆಸೇಜ್ ಕೊಡಿದ್ರೆ ಏನೇನೆಲ್ಲ ಪಾಯಿಂಟ್ಸ್ ರೆಡಿ ಮಾಡ್ತಾಯಿದ್ರ. ಒಂದು ಪಾಸ್ಟ್ ಹತ್ರ ದೇವರು ಇಂಥ ಒಂದು ಕೆಲಸ ಕೊಟ್ಬಿಟ್ಟು, ಹೋಗಿ ಸಾಯಂಕಾಲ ಪ್ರೀಚ್ ಮಾಡು, ಅವಳಿಗೆ ಫಸ್ಟೇ 5 ಮದುವೆ ಆಗಿದೆ, ಇನ್ನೊಂದು ಲಿವಿಂಗ್ ರಿಲೇಷನ್ಶಿಪ್ನ ಒಟ್ಟು 6 ಜನ ಹೋಗ್ಬಿಟ್ಟು ಇವಾಗ ಸಾಯಂಕಾಲ ಒಂದು ಪ್ರಸಂಗ ಮಾಡಿದ್ರೆ, ಇವತ್ತು ಯೇಸು ಸ್ವಾಮಿ ಜಾಗದಲ್ಲಿ ನಾನು ನೀವು ಪ್ರಸಂಗ ಮಾಡಿದರೆ ಏನು ಮಾಡ್ತಾಯಿದ್ವಿ? ಅವಳನ್ನ ಏನು ಇಲ್ಲದೆ ಇರೋ ಥರ ಮಾಡಿಬಿಡ್ತಾಯಿದ್ವಿ. ಪಾಪ ಅಂದರೆ ಗೊತ್ತಾ ನಿನಗೆ? ಬೆಂಕಿ ಗೊತ್ತಾ? ಬೆಂಕಿ, ಅಶ್ವಮೇಧ. ಕಂಡಮ್ನೇಷನ್. ಪರಿಶುದ್ಧತೆ ಅಂದರೆ ಏನು? ಸೆಲ್ಫ್ ಕಂಟ್ರೋಲ್ ಆಗಿ ಹೆಂಗಿರಬೇಕು, ಇಚ್ಛೆ ಇರಬಾರ್ದು, ಅದು ಇದು ಅಂತ ಹೇಳಿ ಫುಲ್ ಪ್ರಿಪೇರ್ ಮಾಡಿ ಇವಳನ್ನ ಏನಾದರೂ ಮಾಡಿ ದೇವ್ರ ಕಡೆ ತಿರ್ಸ್ಬೇಕು. ಯೇಸು ಸ್ವಾಮಿ ಅವಳ ಹತ್ರ ಹೋಗ್ಬಿಟ್ಟು, ಪಾಪ ನಿನಗೆ 5 ಮಕ್ಕಳು, 5 ಗಂಡನ, ನಿನಗೆ ಜೀವಕರವಾದ ನೀರು ಕೊಡ್ಲಾ? ಲಿವಿಂಗ್ ವಾಟರ್ ಗೊತ್ತಾ ನಿನಗೆ? ಅದು ಕುಡಿದ್ರೆ ದಾಗನೇ ಆಗಲ್ಲ, ಬೇಕಾ ನಿನಗೆ? ಅದೇ ಪಾಸ್ಟ್ ಆಗಿದ್ರೆ ನಿನಗೆ ನೀರು ಬೇರೆ, ಜೀವಕರವಾದ ನೀರ, ಹೋಗಿ ಮೋರಿ ನೀರು ಕುಡೀರಿ ಹೋಗಿ. ಇದೆಲ್ಲ ಬೇಕಾ ನಿನಗೆ? 1 ಮದುವೆ, 2 ಮದುವೆ, 3 ಮದುವೆ, ಥೂ ನಿನ್ನ ಜನ್ಮಕ್ಕೆ ಅಂತ ಉಗಿದು ಅವಳು ತಿರ್ಗಾ ಚರ್ಚ್ ಕಡೆ ಬರದೇ ಇರೋ ಥರ ಮಾಡಿಬಿಟ್ರು. ಆದರೆ ಇಂಥ ಪಾಪದಲ್ಲಿರೋ ಸ್ತ್ರೀನ ನೋಡ್ಬಿಟ್ಟು ಯೇಸು ಸ್ವಾಮಿ ಹೇಳ್ತಾರೆ, ಐ ವಿಲ್ ಗಿವ್ ಯು ಎ ಲಿವಿಂಗ್ ವಾಟರ್, ದಟ್ ಈಸ್ ಅವರ್ ಗಾಡ್. ನೋಡಿ, ಗ್ರೇಸ್ ಬಗ್ಗೆ ಗೊತ್ತಾಗಬೇಕು ಅಂದರೆ, ಓ ಮೈ ಗಾಡ್, ದೇವ್ರ ಗ್ರೇಸ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂದರೆ, ಪಾಪದ ಅರಿವು ನಿಮಗಿದ್ರೆ ಮಾತ್ರನೇ ನಿಮಗೆ ಗ್ರೇಸ್ ಬಗ್ಗೆ ಹೇಳೋದಕ್ಕೆ ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಅರ್ಥ ಆಗೋದು. ನೋಡಿ, ಇನ್ನೊಂದು ಕಡೆ ಯೇಸು ಸ್ವಾಮಿ ಒಂದು ಕಡೆ ಊಟಕ್ಕೆ ಹೋಗ್ತಾರೆ. ಲೂಕನಿಗೆ ಬರೆದ ಪುಸ್ತಕ 7ನೇ ಅಧ್ಯಾಯ 36ನೇ ವಾಕ್ಯದಿಂದ ಓದೋಣ. ದ ಬುಕ್ ಆಫ್ ಲೂಕ್ ಚಾಪ್ಟರ್ 7 ವರ್ಸ್ 36. ತನ್ನ ತಲೆ ಕೂದಲಿನಿಂದ ಒರೆಸಿ ಅವುಗಳಿಗೆ ಮುದ್ದಿಟ್ಟು ಆ ತೈಲವನ್ನು ಹಚ್ಚಿದಳು. ಯೇಸು ಸ್ವಾಮಿನ ಮುದ್ದಿಡ್ತಾ ಇದ್ದಾಳೆ. ಐ ಲವ್ ಯು ಜೀಸಸ್, ಐ ಲವ್ ಯು ಅಪ್ಪ, ಐ ಲವ್ ಯು ಅಂತ. ಇಲ್ಲೊಬ್ಬ ಊಟಕ್ಕೆ ಕರೆದಿದ್ನಲ್ಲ, ಅವನು ನೋಡ್ತಾನೆ. 40ನೇ ವಾಕ್ಯ. ಆದರೆ ಆತನನ್ನು ಊಟಕ್ಕೆ ಕರೆದ ಪರಿಸಾಯನು ಇದನ್ನು ಕಂಡು 39 39, ಇವಳು ದುರಾಚಾರಿ, ಇವನು ಪ್ರವಾದಿಯಾಗಿದ್ದರೆ ತನ್ನನ್ನು ಮುಟ್ಟಿದ ಈ ಹೆಂಗಸು ಇಂಥವಳೆಂದು ತಿಳಿಕೊಳ್ಳುತ್ತಿದ್ದನು ಅಂದುಕೊಂಡನು. ಇವ್ರು ಪ್ರವಾದಿ ಆಗಿದ್ರೆ ಗೊತ್ತಾಗಿರ್ಬೇಕಲ್ಲ, ಅದು ಪಾರ್ಟಿ ಸರಿ ಇಲ್ಲ ಅಂತ. ಏನು ಹೇಳ್ತಾನೆ ಇಲ್ಲ, ಓಕೆ ಅಂತವ್ರೆ, ಸುಮ್ಮನೆ ಕುಂತವ್ರೆ, ಏನು ಡೀಲ್ ಮಾಡ್ತಾ ಇಲ್ಲ.
ಇವನಿಗೆ ಇಲ್ಲಿಂದ ಹೊಟ್ಟೆ ಉರಿತಾ ಐತೆ. ಯಾಕೆ ಗೊತ್ತಾ? ಅವಳನ್ನ ಬೈತಾ ಇಲ್ಲ. ಇವತ್ತು ನನ್ನನ್ನು ಸಹ ಜನರಿಗೆ ನೋಡಿದ್ರೆ ಆಗಲ್ಲ. ಏನು ಗೊತ್ತಾ? ಯಾವಾಗಲೂ ದೇವರು ಒಳ್ಳೆಯವರು 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 ಅಂತ ಹೇಳ್ತಾರೆ, ಆಮೇಲೆ ಗ್ರೇಸ್ ಮಾತಾಡ್ತಾರೆ ಅಂತ ನಾನು ನೋಡಿದ್ರೆ ಕೆಲವ್ರಿಗೆ ಆಗೋದಿಲ್ಲ. ನೋಡಿ, ಯೇಸು ಸ್ವಾಮಿನ ಇವನು ಏನು ಯೋಚನೆ ಮಾಡ್ತಾನಂದರೆ, ಇವಳು ಸರಿ ಇಲ್ವಲ್ಲ ಕೇಸು, ಮತ್ತು ಇವ್ರು ಸುಮ್ಮನೆ ಅವರೇ ಅಂದರೆ ಇವರು ಪಾರ್ಟಿ ಒಂಥರನೇ ಹೇಗೆ ಯಾರು ತುಂಬ ಗ್ರೇಸ್ ಮಾತಾಡ್ತಾರೋ ಅವ್ರಿಗೆ ಹೆಂಗೆ ಟ್ಯಾಗ್ ಮಾಡ್ತಾರೆ ಗೊತ್ತಾ? ಇವರು ಪಾಪದಲ್ಲಿ ಇರ್ಬೋದನ್ನ, ಅದಕ್ಕೆ ಪಾಪನ ಯಾವಾಗಲೂ ರೆಕಮೆಂಡ್ ಮಾಡ್ತಾ ಇರ್ತಾರೆ, ಅದಕ್ಕೆ ಇವರು ಪಾಪ ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಂತ ನಮ್ಮನ್ನು ಯಾವ ಲಿಸ್ಟಿಗೆ ಹಾಕ್ತಾರೆ ಗೊತ್ತಾ? ಇವರು ಅದನ್ನು ಮಾಡೋದಕ್ಕೇ ಇವರು ಓಕೆ ಓಕೆ ಅಂತ ಹೇಳ್ತಾರೆ. ಅದಕ್ಕೆ ತುಂಬ ಜನ ಗ್ರೇಸ್ ಮಾತಾಡೋ. ಒಂದು ಒಳ್ಳೆ ಪಾಸ್ಟ್ರು ಹಂಗೆ ಹೆಂಗಂದರೆ ಫಯರ್ ಅನಾಯಿಂಟಿಂಗ್ ಓ ಅಂತ ಕಿರಿಸ್ತಾ ಇದ್ರೆ ಅವರು ಒಳ್ಳೆ ಪಾಸ್ಟ್ರು. ದೇವರು ಒಳ್ಳೆಯವರು, ಏನೇ ಪಾಪ ಮಾಡಿದ್ರು ದೇವ್ರು ಕ್ಷಮಿಸ್ತಾರೆ. ಓಹ್, ಈ ಪ್ರೀಚರ್ ಸರಿ ಇಲ್ವಲ್ಲ, ಇವರು ಒಂಥರ ಅವರಲ್ಲ ಅಂತ. ಯೇಸು ಸ್ವಾಮಿಗೂ ಅದೇ ಪರಿಸ್ಥಿತಿನೇ. ಇಲ್ಲಿ ಬಂದ್ಬಿಟ್ಟು ಸೀಮೋನನ್ನು ಕೇಳ್ತಾನೆ, ಯೇಸು ಸ್ವಾಮಿ ಪಕ್ಕದಲ್ಲಿ ಕುಂತಿರೋದು ಒಂದು ಪಾರ್ಟಿ ಸರಿ ಇಲ್ಲ, ಅವಳು ದುರಾಚಾರಿ, ಇವರು ಪ್ರವಾದಿ ಆಗಿದ್ರೆ ಗೊತ್ತಾಗಿರ್ಬೇಕಲ್ಲ, ಒಂದು ವೇಳೆ ಇವ್ರಿಗೂ ಏನೋ ಅದ್ರ ಬಗ್ಗೆ ಎಲ್ಲ ಏನು ಸೀರಿಯಸ್ನೆಸ್ ಇಲ್ವನ ಅಂದರೆ ಇವ್ರು ಪ್ರವಾದಿನೇ ಅಲ್ಲ. ಇವತ್ತು ನಾವು ಸ್ಟ್ರಿಕ್ಟಾಗಿ ಮಾತಾಡಿಲ್ಲ ಅಂದರೆ ಎಲ್ಲರೂ ಏನು ಅನ್ಕೊತಾರೆ ಗೊತ್ತಾ? ಇವರು ಪಾಸ್ಟ್ರು ಫಿಲಿಪ್ ಪಾಸ್ಟ್ರು ಯಾವಾಗಲೂ ಇವರು ಏನೋ ಸರಿ ಇಲ್ಲ. ನೋಡಿ, ಯಾರೆಲ್ಲ ಗ್ರೇಸ್ ಮಾತಾಡ್ತಾರೋ ಅವ್ರ ಹೆಸರುಗಳೆಲ್ಲ ರಿಪೇರಿ ಆಗೇ ಆಗುತ್ತೆ. ಇಲ್ಲಿ ಇವಳನ್ನ ನೋಡ್ಬಿಟ್ಟು ಏನು ಹೇಳ್ತಾನೆ ಅವನು, ಇವ್ರು ಕರೆಕ್ಟ್ ಪ್ರವಾದಿ ಆಗಿದ್ರೆ ಕಂಡುಹಿಡಿಬೇಕಾಗಿತ್ತಾನೆ. ಈಗ ನೆಕ್ಸ್ಟ್, ಅದಕ್ಕೆ ಯೇಸು, ಸೀಮೋನನೇ. ನೋಡಿ, ಅವನು ಅಲ್ಲಿ ಕುಂತವನೆ, ಇಲ್ಲಿ ಇವಳು ಪಾದ ಒರೆಸ್ತಾವಳೆ. ಅವನು ಅಲ್ಲಿ ಯೋಚನೆ ಮಾಡ್ತಾನೆ. ಸಡನ್ನಾಗಿ ಸೀಮೋನನೇ ಅಂದರೆ ಮೈಂಡ್ ರೀಡಿಂಗ್ ಗೊತ್ತಾಗೋಯ್ತು. ಅವನಲ್ಲಿ ಏನು ಯೋಚನೆ ಮಾಡ್ತಾನೆ ಅಂತ ಇಲ್ಲಿ ಏನು ಬರ್ತೈತೆ? ಏನು ಯೋಚನೆ ಮಾಡ್ತಾ ಇದೆಯಾ? ನನಗೆಲ್ಲ ಗೊತ್ತು. ಹಂಗಂದ್ರೆ ತಿರುಗಿ, ಸೀಮೋನನೇ ನಿನಗೊಂದು ಕತೆ ಹೇಳ್ತೀನಿ ಬಾ, ನಿನಗೊಂದು ಚುಕ್ಕಿ ಕತೆ ಹೇಳ ಬಾ ಅಂತ ಹೇಳಿ ಇವಾಗ ಯೇಸು ಸ್ವಾಮಿ ಅಲ್ಲೊಂದು ಮಾತಾಡ್ತಾರೆ. ನೋಡಿ, ಒಬ್ಬ ಸಾಹುಕಾರನಿಗೆ ಇಬ್ಬರು ಸಾಲಗಾರರಿದ್ದರು. ಒಬ್ಬನು 500 ಹಣ ಕೊಡಬೇಕಾಗಿತ್ತು, ಮತ್ತೊಬ್ಬನು 50 ಹಣ ಕೊಡಬೇಕಾಗಿತ್ತು. ತೀರಿಸುವುದಕ್ಕೆ ಅವರಿಗೆ ಗತಿ ಇಲ್ಲದರಿಂದ ಆ ಇಬ್ಬರಿಗೂ ಸಾಲವನ್ನು ಬಿಟ್ಟುಬಿಟ್ಟನು. ಹಾಗಾದರೆ ಅವರಲ್ಲಿ ಯಾವನು ಆ ಸಾಹುಕಾರನನ್ನು ಹೆಚ್ಚಾಗಿ ಪ್ರೀತಿಸಾನು ಎಂದು ಕೇಳಿದಕ್ಕೆ ಸೀಮೋನನು, ಯಾವನಿಗೆ ಹೆಚ್ಚಾಗಿ ಬಿಟ್ಟನೋ ಅವನೇ ಎಂದು ಭಾವಿಸುತ್ತೇನೆ ಅಂದನು. ಯೇಸು ಅವನಿಗೆ, ನೀನು ಸರಿಯಾಗಿ ತೀರ್ಪು ಮಾಡಿದಿ ಎಂದು ಹೇಳಿ ಆ ಹೆಂಗಸಿನ ಕಡೆಗೆ ತಿರುಗಿಕೊಂಡು ಸೀಮೋನನಿಗೆ ಹೇಳಿದ್ದೇನೆಂದರೆ, ನೋಡಪ್ಪ, ಈ ಹೆಂಗಸನ್ನು ನೋಡಿದ್ಯಾ? ನಾನು ನಿನ್ನ ಮನೆಗೆ ಬಂದಾಗ ನೀನು ನನ್ನ ಕಾಲಿಗೆ ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಕಾಲುಗಳನ್ನು ಕಣ್ಣೀರಿನಿಂದ ತ್ಯಾವ ಮಾಡಿ ತನ್ನ ತಲೆ ಕೂದಲಿನಿಂದ ಒರೆಸಿದಳು. ನೀನು ನನಗೆ ಮುದ್ದಿಡಲಿಲ್ಲ. ಇವಳಾದರೂ ನಾನು ಒಳಗೆ ಬಂದಾಗಿಂದ ನನ್ನ ಕಾಲಿಗೆ ಮುದ್ದಿಡುವುದನ್ನು ಬಿಟ್ಟಿಲ್ಲ. ನೀನು ನನ್ನ ತಲೆಗೆ ಎಣ್ಣೆ ಹಚ್ಚಲಿಲ್ಲ. ಇವಳಾದರೂ ಸುಗಂಧ ತೈಲವನ್ನು ಕಾಲಿಗೆ ಹಚ್ಚಿದಳು. ಹೀಗಿರಲು ನಾನು ಹೇಳುವ ಮಾತೇನೆಂದರೆ, ಇವಳ ಪಾಪಗಳು ಬಹಳವಾಗಿದ್ದರಿಂದ ಅವು ಕ್ಷಮಿಸಲ್ಪಟ್ಟಿವೆ. ಇದಕ್ಕೆ ಪ್ರಮಾಣವೇನೆಂದರೆ, ಇವಳು ತೋರಿಸಿದ ಪ್ರೀತಿ ಬಹಳ. ಯಾರು ತುಂಬ ಪಾಪಿ ಅನ್ನೋ ಯೋಚನೆ ಜಾಸ್ತಿ ಇರುತ್ತೋ ಅವರಿಗೆ ಪ್ರೀತಿ ಅನ್ನೋದು ಜಾಸ್ತಿ ಇರುತ್ತೆ. ಯಾರು ಹೆಚ್ಚಾಗಿ ಕೃಪೆ ಅಂತ ಮಾತಾಡ್ತಾರೋ ಅವರು ದೇವ್ರನ್ನ ತುಂಬ ಪ್ರೀತಿ ಮಾಡ್ತಾರೆ. ಎಲ್ಲದರಲ್ಲೂ ನಾನು ಪರ್ಫೆಕ್ಟು, ನಾನು ಸರಿಯಾಗಿದ್ದೀನಿ ಅನ್ನೋರು ಸ್ಟ್ರಿಕ್ಟಾಗಿ ಮಾತಾಡ್ತಾರೆ. ನಾನೇನೂ ಇಲ್ಲಪ್ಪ, ಎಲ್ಲ ನೀನೇ ಅನ್ನೋರು ಮಾತ್ರನೇ ಕೃಪೆಯನ್ನು ಮಾತಾಡೋದು. ನೋಡಿ, ಇದೆಲ್ಲ ಗೊತ್ತಾದ್ರೆ ಮಾತ್ರನೇ ದೇವ್ರ ಹತ್ರ ನಾವು ಹೋಗೋದಕ್ಕೆ ಸಾಧ್ಯ. ದೇವ್ರು ಹಂಗೆ, ದೇವ್ರು ಹಿಂಗೆ, ದೇವರು ಆ ಥರ ಈ ಥರ ಅಂತ ಸ್ಟ್ರಿಕ್ಟಾಗಿ ಮಾತಾಡೋರು ದೇವ್ರ ಹತ್ರ ಹೋಗಲ್ಲ, ಪ್ರೇಯರ್ ಮಾಡಲ್ಲ, ದೇವ್ರ ಹತ್ರ ಕುಂತ್ಕೊಳ್ಳಲ್ಲ. ಏನಪ್ಪ ಅಂತ ಬೇಜಾರಾಗ್ಬಿಡ್ತೈತೆ. ನಾನೇನು ಹೇಳ್ತೀನಿ ಅಂದರೆ, ಈ ಕೃಪೆಯ ಸಂದೇಶ ನಿನ್ನನ್ನು ಇನ್ನೂ ಹೆಚ್ಚಾಗಿ ದೇವ್ರನ್ನ ಪ್ರೀತಿ ಮಾಡೋ ಥರ ಮಾಡುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಮೇನ್ ನೋಡಿ, ಇವಳು ಮುದ್ದಾಡ್ತಾ ಇದ್ದಾಳಂತೆ. ಯೇಸು ಸ್ವಾಮಿ ಮುದ್ದಿಟ್ಟು ತೈಲನ ಹಾಕಿ ಯಾಕೆ ಗೊತ್ತಾ? ಇವಳು ಪಾಪ ದೊಡ್ಡದು. ಇವಳು ಏನು ಅಂದ್ಕೊಂಡ್ಲು ಅಂದರೆ, ಅಪ್ಪ ನನ್ನನ್ನು ಕ್ಷಮಿಸ್ತಾ ದೇವರೇ ಅಂತ ಮುದ್ದಾಡ್ತಾಳೆ. ಯಾರು ದೇವ್ರನ್ನ ಮುದ್ದಾಡೋದಕ್ಕೆ ಸಾಧ್ಯ ಅಂದರೆ, ನನ್ನನ್ನು ದೇವ್ರಿಗೆ ಕ್ಷಮಿಸಿದ್ರೆ ನನಗಪ್ಪ ಇಷ್ಟು ಕೃಪೆ ಅಂತ ಹೇಳೋರು ಮಾತ್ರನೇ ದೇವರ ಪಾದನ ಮುದ್ದಿಡೋದಕ್ಕೆ ಸಾಧ್ಯ. ಆಮೇನ್. ವೆನ್ ಎವರ್ ವಿ ಸ್ಪೀಕ್ ಗ್ರೇಸ್, ಪೀಪಲ್ ವಿಲ್ ಸ್ಟಾರ್ಟ್ ಲವಿಂಗ್ ಗಾಡ್. ಕೀರ್ತನೆ 84:5. ನಿನ್ನಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ನೋಡಿ, ಸ್ಟ್ರೆಂತ್ ಈಸ್ ಇನ್ ಯು. ವೇರ್ ಈಸ್ ಅವರ್ ಸ್ಟ್ರೆಂತ್? ಇನ್ ದ ಲಾರ್ಡ್. ಹೇಳಿ, ನನ್ನ ಬಲ ಎಲ್ಲಿ? ಇನ್ ದ ಲಾರ್ಡ್. ನನ್ನ ಬಲ ಎಲ್ಲಿ? ನಿಮ್ಮ ಬಲ ಎಲ್ಲಿ? ನಿಮ್ಮ ಬಲ ಎಲ್ಲಿ? ವಾಕಿಂಗಲ್ಲಿ ಪಾಸ್ಟರ್ ರಾಗಿ ಮಾಲ್ಟ್ ಕುಡಿತಾ ಇದ್ದೀನಿ, ಆರ್ಲಿಕ್ಸ್ ಕುಡಿತಾ ಇದ್ದೀನಿ,
ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಜಿಮ್ಗೆ ಹೋಗ್ತಾಯಿದ್ದೀನಿ, ಅದಲ್ಲ ಬಲ, ಕರ್ತನಲ್ಲಿಯೇ ನನ್ನ ಬಲ. ಆಮೆನ್. ಇಂಥ ಸತ್ಯಗಳನ್ನು ಕೇಳ್ತಾ 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 ನೀನು ದೇವರೊಂದಿಗೆ ಐಕ್ಯತೆ ಇಡ್ತಾ 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 ನಿನಗೆ ಬಲ ಇನ್ನೂ ಹೆಚ್ಚಾಗುತ್ತೆ. ಆಮೆನ್. ಈ ಸತ್ಯನ ಕೇಳ್ತಾ ಇರೋ ಎಲ್ಲರಲ್ಲೂ ಒಂದು ಹೊಸ ಬಲ ಬರಲಿ ಯೇಸುವಿನ ನಾಮದಲ್ಲಿ. 6, ಕಣ್ಣೀರಿನ ತಗ್ಗನ್ನು ದಾಟುವಾಗ ಕಣ್ಣೀರಿನ ತಗ್ಗನ್ನು ದಾಟುವಾಗ ಅಲ್ಲಿ ಒರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ. ಆಮೆನ್. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಆಮೆನ್. ಕಣ್ಣೀರಿನ ತಗ್ಗನ್ನು ದಾಟುವಾಗ ನಾನೇನು ಹೇಳ್ತೀನಿ, ಇವತ್ತು ಎಷ್ಟೇ ಕಣ್ಣೀರಿನ ತಗ್ಗಲ್ಲಿ ನೀನು ನಡೀತಾ ಇದ್ರು, ದೇವರಲ್ಲಿ ನಿನ್ನ ಬಲ ಹೊಂದಿದ್ರೆ, ದೇವ್ರ ವಾಕ್ಯನ ಕೇಳ್ತಾ ಇದ್ರೆ, ನಿನ್ನ ಪರಿಸ್ಥಿತಿಗಳು ಹೇಗಾಗುತ್ತಂತೆ, ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾರೆ, ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಓ ಮೈ ಗಾಡ್. ಯಾರಿಗೆ ಮುಂಗಾರು ಮಳೆ? ದೇವರಲ್ಲಿ ಬಲಗೊಳ್ಳೋರಿಗೆ. ಈ ವಾಕ್ಯ ಹೆಂಗಿರುತ್ತೆ ನಿಮಗೆ? ಚೆನ್ನಾಗಿ ಭಯಪಡಬೇಡಿ, ಹೇಳಿ, ಏನು ತೊಂದರೆ ಇಲ್ಲ. ಈಗ ಪಾಸ್ಟರ್ ಪಿಕ್ಚರ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ನೋಡಿ. ಕೆಲವರು ಪಾಸ್ಟಿಗೆ ಏನು ಗೊತ್ತಾ, ಏನು ಅವ್ನು ಥಿಯೇಟ್ರಲ್ಲಿ ನೋಡಿದೆ ಅಂತ, ಇವ್ರು ಫೋನಲ್ಲಿ ನೋಡಿದ್ರೆ ತಪ್ಪಿಲ್ವಂತೆ, ಬಿಗ್ ಸ್ಕ್ರೀನಲ್ಲಿ ನೋಡಬಾರ್ದು ಅಂತ ಅವ್ರ ಪ್ರಾಬ್ಲಮ್ ಏನಂದರೆ, ದೊಡ್ಡ ಸ್ಕ್ರೀನಲ್ಲಿ ನೋಡಬಾರ್ದು, ಫೋನಲ್ಲಿ ಚಿಕ್ಕ ಸ್ಕ್ರೀನಲ್ಲಿ ನೋಡ್ಕೊ. ನಾನೇನು ಹೇಳ್ತೀನಿ, ಪಿಕ್ಚರ್ ತಾನೆ, ನೀನು ಎಲ್ಲಿ ನೋಡಿದ್ರೂ ಅದು ನನ್ನ ಪಿಕ್ಚರ್ನ ರೆಕಮೆಂಡ್ ಮಾಡ್ತಾ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಕೆಲವೊಂದು ಪಾಸ್ಟಿಗೆ ಏನಂದರೆ ದೊಡ್ಡ ಸ್ಕ್ರೀನಲ್ಲಿ ನೋಡಬಾರ್ದು ವಿಶ್ವಾಸಿಗಳು, ಬೇಕಾದ್ರೆ ಫೋನಲ್ಲಿ ಮನೇಲಿ ನೋಡ್ಕೊ, ಚಿಕ್ಕ ಸ್ಕ್ರೀನ್ ಇರಬೇಕಷ್ಟೇ. ಪಿಕ್ಚರ್ ಒಂದೇ ಇರ್ಬೋದು, ಆದರೆ ಸ್ಕ್ರೀನು ಚಿಕ್ಕದಿರಬೇಕು. ಸೊ ದೇವರನ್ನು ಬಲವಾಗಿ ಆತುಕೊಳ್ಳೋರಿಗೆ ಏನು ಬರುತ್ತಂತೆ? ಚೆನ್ನಾಗಿ ಹೇಳಿ, ಏನು ಬರುತ್ತಂತೆ? ಮುಂಗಾರು ಮಳೆ. ಆಮೇಲೆ ನೀವು ಸ್ಟಾರ್ಟ್ ಮಾಡಿಬಿಡ್ತೀರಾ, ನಿನ್ನಿಂದಲೇ, ಆಮೇಲೆ ನೀವೇ ಹೇಳ್ಬಿಡ್ತೀರಿ ನಿನ್ನಿಂದಲೇ, ಎಲ್ಲ ನಿನ್ನಿಂದಲೇ ಅಂತ. ಆಮೇಲೆ ನೀವು ಸ್ಟಾರ್ಟ್ ಮಾಡಿಬಿಡಿ. ಯಾಕೊತ್ತಾ, ಒಂದು ಮುಂಗಾರು ಮಳೆ ನಿನಗಾಗಿ ಕಾದಿದೆ. ದೇವ್ರ ಕೃಪೆಯನ್ನು ಗೊತ್ತಾಗಿರೋರು, ದೇವ್ರ ಬಗ್ಗೆ ತಿಳ್ಕೊಂಡಿರೋರು, ನೀನೇಪ್ಪ ನಿನ್ನಿಂದಲೇ ಅಂದರೆ ಏನು ಯೋಚನೆ ಮಾಡಿದೆ? ನಾನಿರುವುದು ನಿನ್ನಿಂದಲೇ, ನಿಂತಿರುವುದು ನಿನ್ನಿಂದಲೇ, ಈ ಜೀವ ನಿನ್ನಿಂದಲೇ, ಉಸಿರು ನಿನ್ನಿಂದಲೇ. ಓ, ನೀವು ಬೇರೆ ನಿನ್ನಿಂದಲೇ ಯೋಚನೆ ಮಾಡ್ತಾ ಇದ್ರಾ? ಓಕೆ. ಸೀಮೋನನ್ನ ಮೈಂಡನ್ನು ರೀಡ್ ಮಾಡ್ದಂಗೆ ಇವತ್ತು ನಾನು ನಿಮ್ಮ ಮೈಂಡ್ ರೀಡ್ ಮಾಡಿ. ಈಗ ದೇವರಲ್ಲಿ ಬಲಗೊಳ್ಳುವ ಒಬ್ಬೊಬ್ಬರು ಹೆಂಗಿರ್ತಾರೆ ಅಂದರೆ ಧೈರ್ಯವಾಗಿರ್ತಾರೆ. ಆಮೇಲೆ ಇಂಥ ದೇವರು ಇವತ್ತು ನಾನು ಹೇಳಿದೆ, ನೀನು ದೇವ್ರ ಹತ್ರ ಬರಬೇಕು ಅಂತ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಂದು ಪಾಪಿ ಸ್ತ್ರೀನ ನೋಡಿ ಹೇಳಿದ್ರು, ಐ ವಿಲ್ ಗಿವ್ ಯು ದಿಸ್ ಲಿವಿಂಗ್ ವಾಟರ್, ಜೀವದ ಬುಗ್ಗೆಗಳನ್ನು, ಹೊರತೆಗಳನ್ನು ನಾನೇನು ಕೊಡ್ತೀನಿ ಅಂದರು. ಪೇತ್ರನು ಪಾಪಿಯಾಗಿದ್ದಾಗಲೇ ಬಲೆ ಹರಿದೋಗೋಷ್ಟು ಮೀನುಗಳನ್ನು ಕೊಟ್ಟರು. ಸೊ ದೇವರು ಪಾಪಿಗಳನ್ನು ಪ್ರೀತಿ ಮಾಡುವಂಥ ದೇವರು ಪಾಪಗಳನ್ನು ಪ್ರೀತಿ ಮಾಡುವವರು ಅಂತ ಹೇಳಿಲ್ಲ ನಾನು. ಚೆನ್ನಾಗಿ ಗಮನಿಸಿ, ಪಾಪನ ಪ್ರೀತಿ ಮಾಡೋ ದೇವರು ಅಂತ ಹೇಳಿಲ್ಲ, ಪಾಪಿಗಳನ್ನು ಪ್ರೀತಿ ಮಾಡುವಂಥ ದೇವರು. ಆಮೆನ್. ಇವತ್ತೊಂದು ವೇಳೆ ಪಾಸ್ಟರ್ ನನ್ನ ಕೈಲಿ ಇಂಥ ಪಾಪಗಳನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಈ ಪ್ರಸಂಗ ನಿನ್ನನ್ನು ಎಲ್ಲ ಮರೆತೋಗಿ ದೇವರನ್ನೇ ಅನುಭವಿಸೋ ಥರ ನಿನ್ನ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವ್ರ ಹತ್ರ ಮಾತಾಡ್ತಾ ದೇವ್ರ ಹತ್ರ ಐಕ್ಯ ಇಟ್ಕೊಳ್ತಾ ಯು ವಿಲ್ ಬಿಕಮ್ ಬೋಲ್ಡ್. ಒಬ್ಬರು ಧೈರ್ಯವಾಗಿ ಮಾತಾಡ್ತಾರೆ ಅಂದರೆ ಕಾರಣ ಏನು ಗೊತ್ತಾ? ಇವಾಗ ನೋಡಿ, ಒಂದು ಹುಡುಗಿ ತುಂಬ ಭಯದ ಸ್ವಭಾವ, ಮಾತಾಡ್ತಾನೇ ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮನ ನೋಡ್ರೆ ಭಯ, ಸ್ವಂತದವ್ರು ನೋಡ್ರೆ ಭಯ. ಒಂದು ದಿವಸ ಬಂದ್ಬಿಟ್ಟು ಅವಳು ಧೈರ್ಯವಾಗಿ, ನಾನು ಅವನ್ನೇ ಮದುವೆ ಆಗಬೇಕು, ನಾನು ಅವನ್ನೇ ಇಲ್ಲ ಅಂದರೆ ನಾನು ಇರಲ್ಲ, ನಾನು ಬ್ಯಾಗ್ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಧೈರ್ಯವಾಗಿ ಮಾತಾಡ್ತಾಳೆ. ಇವಳಿಗೆ ಇಷ್ಟು ಧೈರ್ಯ ಬಂದಿದ್ದ ಕಾರಣ ಏನು ಅಂದರೆ, ಅವನ ಜೊತೆ ಇದ್ದು ಅವನ್ನ ಇನ್ಫ್ಲೂಯೆನ್ಸ್ ಮಾಡಿರೋದು. ಸೊ ಶಬ್ದ ಮಾತ್ರ ಇವಳ್ದು, ಧೈರ್ಯ ಯಾರ್ದು? ಅವನದು. ಸೊ ಒಬ್ಬನ ಜೊತೆ ಸೇರಿದಾಗ ಇಷ್ಟು ಧೈರ್ಯ ಬರ್ತೈತೆ ಅಂದಾಗ, ನೀನು ದೇವ್ರ ಜೊತೆ ಸೇರಿದಾಗ ಶಬ್ದ ಮಾತ್ರ ನಂದು, ಧೈರ್ಯ ಎಲ್ಲ ಅವ್ರದ್ದು. ಆಮೆನ್. ಇನ್ಫ್ಲೂಯೆನ್ಸ್ ಎಲ್ಲ ದೇವ್ರದ್ದು. ಆಮೆನ್. ಸೊ ನೀನು ದೇವ್ರ ಹತ್ರ ಮಾತಾಡ್ತಾ ಎಲ್ಲರನ್ನೂ ಚಾಲೆಂಜ್ ಮಾಡೋ ಥರ, ಎಲ್ಲ ಪರಿಸ್ಥಿತಿಗಳನ್ನು ಚಾಲೆಂಜ್ ಮಾಡೋ ಥರ, ಆಮೇನ್, ದೇವ್ರು ನನ್ನ ಜೊತೆ ಇದ್ದಾರೆ, ನೋಡ್ಕೊಳ್ತಾರೆ ಬಿಡಪ್ಪ ಅನ್ನೋ ಥರ, ಎಲ್ಲ ಕಣ್ಣೀರಿನ ದುಃಖಗಳು, ಆಮೇನ್, ಕಣ್ಣೀರಿನ ದಾರಿಗಳು. ಇವತ್ತು ಹೇಳಿದ ಹಾಗೆ ಕಣ್ಣೀರಿನ ತಗ್ಗನ್ನು ದಾಟುವಾಗ
ಆಮೇಲೆ ಆ ಕಣ್ಣೀರಿನ ತಗ್ಗನ್ನು ದಾಟುವಂತೆ ಮಾಡ್ತಾರೆ. ಇವತ್ತು ದೇವರೊಂದಿಗೆ ಐಕ್ಯ ಇಟ್ಕೊಳ್ಳಿ. ದೇವ್ರ ಕಣ್ಣೀರುಗಳನ್ನು ಮಾರ್ಪಡಿಸಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಈ ವಾಕ್ಯ ನಿನ್ನನ್ನು ಸಮೃದ್ಧಿಗೊಳಿಸಲಿ, ಆಶೀರ್ವಾದವಾಗಿ ಇಡಲಿ. ಆಮೇನ್. ಇನ್ನು ಮುಂದೆ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ವಿ ಸರ್ವ್ ಎ ಗುಡ್ ಗಾಡ್. ಗಾಡ್ ಬ್ಲೆಸ್ ಯು. ಒಂದು ಒಳ್ಳೆ ದೇವ್ರ ಬಗ್ಗೆ ಇಷ್ಟೊತ್ತು ಮಾತಾಡಿದೆ ಅಂತ ಮನಸ್ಸಿಗೆ ತುಂಬ ಖುಷಿ ಆಗ್ತೈತೆ. ಏಮೇ ಅಪ್ಪ, ಇವತ್ತು ನನ್ನ ತಂದೆ ಬಗ್ಗೆ ತುಂಬ ಒಳ್ಳೆ ದೇವ್ರಂತ ತುಂಬ ಖುಷಿಯಾಗಿ ಮಾತಾಡಿದ್ದೀನಿ ಅನ್ನೋ ಖುಷಿ ನನಗೈತೆ. ಒಂದು ವೇಳೆ ಹೌದು ಪಾಸ್ಟರ್, ಒಳ್ಳೆ ದೇವ್ರ ಬಗ್ಗೆ ಕೇಳಿದ್ದು ನನಗೂ ಖುಷಿ ಆಗ್ತೈತೆ ಅಂದರೆ ವಿ ಆರ್ ಸೋ ಬ್ಲೆಸ್ಡ್. ಏಮೇನ್. ಆನ್ಲೈನಲ್ಲಿ ನೋಡ್ತಾ ಇರೋರು ಒಂದು ವೇಳೆ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಪ್ರೈಸ್ ಗಾಡ್. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ. ಇದುವರೆಗೂ ನನ್ನ ನಡೆಸಿತು ನಿನ್ನ ಕೃಪೆಯಾನೆ, ಇದುವರೆಗೂ ನನ್ನ ಕಾದದು ನಿನ್ನ ಕೃಪೆಯಾನೆ. ಇನ್ನೊಂದ್ಸಲ, ನಿನ್ನ ಕೃಪೆಯಾನೆ, ಪ್ರೀತಿ ಸ್ವರೂಪಿಯ ಸ್ತೋತ್ರಪ್ಪ. ಬಂದಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಆಶೀರ್ವದಿಸ್ತಾನೆ. ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಇವತ್ತು ಅವರ ಕಣ್ಣೀರಿನ ತಗ್ಗುಗಳು ಮಾರ್ಪಟ್ಟು ದೇವರೇ ಅಪ್ಪ ಇವರ ಜೀವಿತಗಳು ಬದಲಾವಣೆ ಆಗುವಂತೆ ಈ ವಾಕ್ಯವು ಮಾರ್ಪಡಿಸುತ್ತೆ ಅನ್ನೋದರಲ್ಲಿ ಯಾವುದಾದಂಥ ಸಂದೇಹ ಇಲ್ಲ. ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿಗಾನ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.